ಓಯ್ ರಾಮಣ್ಣ, ಅದ್ಯಾರು ಸ್ಕೂಟ್ರಲ್ಲಿ ಹೋದದ್ದು ಅಜ್ಜ? ಅಜ್ಜ ಅಲ್ಲ ಮಾರೆ, ಅದು ಪುರಂದರಣ್ಣ. ಕೂದಲು ಬಿಳಿಯಾಗಿದೆ ಅಷ್ಟೇ. ನಮ್ಮ ದೂಡೆ ಮನೆ ಪುರಂದರಣ್ಣ, ಅವರಿಗೆ ಜಾಸ್ತಿ ಪ್ರಾಯ ಆಗ್ಲಿಲ್ವಾ ಅಂತ? ಇಲ್ಲಪ್ಪ, ಒಂದು 50-55 ಮಿನಿ ಇರ್ಬೋದಾ ಅಂತ. ಅಷ್ಟು ಸಹ ಹೇಗೆ ಬಿಳಿ ಆದದ್ದು ಕೂದಲು? ಟೆನ್ಷನಲ್ಲಿ ಬಿಳಿಯಾಗಿದೆ ಮಾರ್ರೆ ಕೂದಲು. ಅಷ್ಟು ಸಹ ಎಂತ ಟೆನ್ಷನ್? ಭಯಂಕರ ಆಸ್ತಿ ಎಲ್ಲ ಉಂಟು ಅವರಿಗೆ. ನೀವೊಂದು ಆಸ್ತಿ ಎಂತ ಪ್ರಯೋಜನ? ಇರುವ ಮಗ ಸರಿಬೇಕಲ್ಲ. ಯಾರು? ದಾಮೋದರ. ಅವನು ಗೊತ್ತುಂಟು ನನಗೆ. ಅವ ಇನ್ನೂ ಸಹ ಸರಿಯಾಗ್ಲಿಲ್ವಾ? ಎಲ್ಲಿ ಸರಿಯಾಗುವ ಬಾಜಿ ಇದು ಮಾರ ತಿರುಗಾಡಿ. ಮೊನ್ನೆ ದಾಮೋದರ ಪುರಂದರನಿಗೆ ಎದುರು ಮಾತಾಡಿದ್ರು. ಮಗ್ಗ ಅಂತ ಸಹ ನೋಡ್ಲಿಲ್ಲ ಪುರಂದರನ್ನ. ದಾಮೋದರನ ಮೂಸುಂಟಿಗೆ ರಪ್ಪ ಕೊಟ್ರು. ಇದು ನಂಗೆ ಗೊತ್ತುಂಟು. ಲಾಸ್ಟ್ ಇಯರ್ ಅಲ್ಲ? ಅಲ್ಲ ಮಾರ, ಅದು ಬೇರೆ. ಇದು ಮೊನ್ನೆ. ಓ ಕತೆ. ಲಾಸ್ಟ್ ಇಯರ್ ಕಾಲೇಜಿಗೆ ಅಂತ ಮಂಗಳೂರಿಗೆ ಹೋದ. ಒಂದೇ ತಿಂಗಳು ಜನ ವಾಪಸ್. ಅಯ್ಯೋ ರಾಮ, ಮತ್ತೆ ಈಗೆಂತ ಮಾಡುದೀವ? ತೋಟವಾ? ತೋಟ ಎಂತ? ತೋಟಕ್ಕೆ ಹೋಗೋದಿಲ್ಲ, ಎಂತ ಇಲ್ಲ. ದಿನ ಇಡೀ ಲಾಗಾಗ್ತಾನೆ. ಮತ್ತೆ ಇಲ್ಲಿಗೆ ಬರ್ತಾನೆ, ಚಹಾ ಕುಡಿತಾನೆ, ಹೋಗ್ತಾನೆ, ಬರ್ತಾನೆ, ಚಹಾ ಕುಡಿತಾನೆ, ಹೋಗ್ತಾನೆ. ದುಡ್ಡು ಲೆಕ್ಕ ಬರ್ಕೊಳ್ಳಿರೋದು. ಇವನ ಸಾಲ ತೀರಿಸಲಿಕ್ಕೆ ಪುರಂದರನ್ನ. ಮತ್ತೆ ಬಿಲ್ಲಿಯಾಗಲಿ ಇರ್ತದೆ ಕೂದಲು. ಹೌದೌದು. ಈಗ ಅವನ ಲೆಕ್ಕ ನೋಡ್ತೀಯಾ? ಪುಟ್ಟಗಟ್ಲೆ ಉಂಟು, ತೋರಿಸಿ. ಇರ್ಲಿ ಬಿಡಿ ರಾಮಣ್ಣ, ಬೇಡ. ಬೇರೆಯವರ ಮನೆ ಸುದ್ದಿ ನಂಗೆ ಅಂತಕ್ಕೆ ಸುಮ್ಮನೆ. ಅದೌದು ಮಾರ್ರೆ. ರಾಮಣ್ಣ, ಒಂದು ಚಾ ಮತ್ತೆ ಒಂದು ಪ್ಲೇಟ್ ಕಲ್ತಪ್ಪ. ಎಷ್ಟಾಯ್ತು? ಚಾ ಮತ್ತು ಕಲ್ತಪ್ಪ 8, 20, 28. ಇದು ರಾಮಣ್ಣ, ಎಂತ ಗೊತ್ತುಂಟ? ಎಂತ? ಇವತ್ತೊಂದು ದಿವಸ ಬರ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಕೊಡ್ತೇನೆ. ಏ ದಾಮು, 10 ಗಂಟೆ ಆಯ್ತು. ಹಳ್ಳಿಯ ಮನೆಯ ಸಣ್ಣ ಕೋಣೆಯ ಕಿಟಕಿಯ ತೂರಿ ಹೊರಟಿದೆ ಕನಸು. ಹಳ್ಳಿಯ ಮನೆಯ ಸಣ್ಣ ಕೋಣೆಯ ಕಿಟಕಿ ತೂರಿ ಕನಸು. ಬಣ್ಣದ ಮುಖಪುಟ, ಖಾಲಿ ಪುಸ್ತಕ, ಬಲಿಯದ ರೆಕ್ಕೆ, ಹಾರುವ ಹಂಬಲ, ಆಸೆ ಸಾವಿರಾರು, ಕಂತೆ ಕಾಳು, ತಲೆಯ ಸೌಡು ಜೋರು. ಹಳ್ಳಿಯ ಮನೆಯ ಸಣ್ಣ ಕೋಣೆಯ ಕಿಟಕಿಯ ತೂರಿ ಹೊರಟಿದೆ ಕನಸು. ಸಮಯ ಅರಿಯದ ಹರೆಯ ತೀರದೆ ತೇಲಿದೆ ತರಗೆಲೆ ಬದುಕು. ದಿನ ಯಾರೋ ಇಷ್ಟಿಷ್ಟು ಅಡಿಕೆ ಕದೀತಾ ಇದ್ದಾರೆ. ಭಾಷೆ ಕೆಟ್ಟವರು. ಬೆಳ್ಳ ಒಂದು ಚೂರು, ನಾನಲ್ಲ ಸರಿ ಸುಮಾರು, ಲಗಾಮು ಕಡಿದು ಓಡುವ ಮರಳು. ಹಳ್ಳಿಯ ಮನೆಯ ಸಣ್ಣ ಕೋಣೆಯ ಕಿಟಕಿಯ ತೂರಿ ಹೊರಟಿದೆ ಕನಸು. ಎಂತ ಎಂತ ಇಲ್ಲ, ಹೋಗು. ಹಳಸಿದ ಯೋಚನೆ, ಹಸಿದಿದೆ ಯೌವನ, ಕಟ್ಟುತ್ತ ಕಲ್ಪನೆ, ಕೆಡವಿದ ಜೀವನ. ನಡತೆ ಸತ್ತು ಆಸುಪಾಸು, ಅಂಕೆ ಲೆಕ್ಕಕ್ಕೆ ಸಿಗದ ಬಾಳು. ಹಳ್ಳಿಯ ಮನೆಯ ಸಣ್ಣ ಕೋಣೆಯ ಕಿಟಕಿಯ ತೂರಿ ಹೊರಟಿದೆ ಕನಸು. ಎಂತ ಮಾಡುದು ಹೇಳಿ ಗೊತ್ತಿಲ್ಲ ಹೇಳಿ. ನನಗೆ ಕೆಲಸಕ್ಕೆ ಜನವೇ ಸಿಗುತ್ತವೆ ಇಲ್ಲ ಹೇಳಿ. ಅಮ್ಮಂಗೆ ಬೇರೆ ಫುಲ್ಲು ಟೆನ್ಷನ್ ಆಗಿದೆ ಈಗ.
ಅಪ್ಪಚಾನ್ ಮತ್ತೆ ಕಾಲ್ ಮಾಡ್ತೆ ನನ್ನ ಫ್ರೆಂಡ್ ಒಬ್ಬ ಇಂದ ಆತ. ಮತ್ತೆ ವಿನಾಯಕ ಆರಾಮ? ಈಗ ಬರೋದಾ? 3 ಗಂಟೆಗೆ ಬರ್ತಾನೆ ಅಂತ ಹೇಳಿದ್ದೆ. ಸ್ವಲ್ಪ ಬ್ಯುಸಿ ಇದ್ದೆ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಬೇಕಾ? ಬೇಡ ಬೇಡ ಬೇಡವಾ? ದುರಭ್ಯಾಸ. ನಾನ್ ಎಜುಕೇಟೆಡ್ ಫೆಲ್ಲೋ. ದಾಮು, ನಿಂಗೆ ಮಂಗಳೂರಿಗೆ ಹೋಗಿ ಗೊತ್ತುಂಟಾ? ಅಲ್ಲಿ ಒಳ್ಳೆ ಕೆಲಸ ಸಿಗ್ತದಾ? ಒಳ್ಳೆ ಕತೆ ಸಿಗದಿದ್ರೆ ನಾನು ಬಿಡ್ಬೇಕಲ್ಲ. ಎಂಬಡಿ ಪೋಸ್ಟ್ ಎಂತಾದ್ರೂ ಇದ್ರೆ ಹೋಗ್ತೇನೆ. ಸಣ್ಣ ಸಣ್ಣ ಎಲ್ಲ ನಂಗೆ ಸೂಟ್ ಆಗುದಿಲ್ಲ. ಈ ಎಂಬಡಿ ಅಂದ್ರೆ ಎಂತದಾ? ಎಂಬಡಿ ಅಂದ್ರೆ ಅದೊಂದು ದೊಡ್ಡ ಕೆಲಸ, ತುಂಬಾ ಇರ್ತದೆ. ಈಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಗಿಯುವುದಿಲ್ಲ, ಅಷ್ಟು ದೊಡ್ಡ ಕೆಲಸ ಅದು. ಇದು ಎಷ್ಟು ಸಿಗ್ಬೋದು ಸಂಬಳ? ಗುಡ್ ಕ್ವೆಶ್ಚನ್. ಕಮ್ಮಿ ಅಂತ ಹೇಳಿದ್ರು ಒಂದು 40,000 ಸಿಗ್ಬೋದು. 40,000ವಾ? 40,000ಕ್ಕೆ ಅರ್ಧ ಗಂಟೆ ಅಡಿಕೆ ಬರ್ತದೆ. ದಾಮು, ನಾನ್ ಸಹ ಬರ್ಲಿಯಾ ನಿನ್ನೊಟ್ಟಿಗೆ? ಎಲ್ಲಿಗೆ? ಕೆಲ್ಸಕ್ಕೆ. ಇದು ಅಷ್ಟೆಲ್ಲ ಸುಲಭ ಇಲ್ಲ ನಿಂಗೆ ಕೆಲಸ ಸಿಗ್ಲಿಕ್ಕೆ. ನಂದಿದು ನಾಲೆಡ್ಜ್ ಉಂಟಲ್ಲ, ಅದು ತುಂಬಾ ಜಾಸ್ತಿ ಉಂಟು, ಗೊತ್ತಾಯ್ತಾ? ಅಲ್ಲ ದಾಮು, ನಂಗೆ ಅದು ಇದು ಅಂತ ಎಂತ ಇಲ್ಲ, ಸಣ್ಣ ಕೆಲಸ ಸಹ ಆಗ್ತದೆ. ಮಂಗಳೂರಾದ್ರೆ ಪೇಟೆ ಒಳ್ಳೇದಲ್ವಾ? ಹಾಗೆ ಅಲ್ಲ ಮಾರಾಯ, ಹಾಸಿಗಿದ್ದಷ್ಟು ಕಾಲು ಚಾಚಬೇಕು, ಗಾದೆ ಕೇಳಿದ್ದೆಲ್ಲ ಹಾಗೆ. ಸುಮ್ಮನೆ ಎಂತೆಂತೆಲ್ಲ ಕನಸು ಕಾಣುದಲ್ಲ ಪೊಕ್ಕಡೆ. ಅಮ್ಮ ಹಿಡ್ಕೊ. ನಾ ಎಂತ ಮಾಡುದ ಇದನ್ನು? ದಾಮು, ನೀ ಎಂತ ಮಾಡುದಾ ಇಲ್ಲಿ? ಅಯ್ಯೋ ದೇವ್ರೇ, ನೀ ಸಿಗರೇಟ್ ಸೇದುದು ನಿನ್ನ ಅಮ್ಮನಿಗೆ ಗೊತ್ತುಂಟಾ? ಇಲ್ಲ. ಸಂಘದ ಮೀಟಿಂಗಿಗೆ ಬರ್ತಾರೆ, ಹೇಳ್ಬೇಕಾ ಅವರಿಗೆ? ಅಯ್ಯಯ್ಯೋ ಬೇಡ. ಬಾ, ಈಗಿನ ಕಾಲದ ಮಕ್ಕಳ ಇಷ್ಟು ಸಣ್ಣ ಪ್ರಾಯದಲ್ಲಿ ಇದೆಲ್ಲ ಬೇಕಾ? ಒಳ್ಳೆ ಫ್ರೆಂಡ್ಸ್ ಯಾರು ಸಿಗುದಿಲ್ವಾ ನಿಂಗೆ? ನಾ ಹೇಳಿದೆ ಅವನಿಗೆ, ಅವಾಗ ಕೇಳುದಿಲ್ಲ ಅಂತ. ಬಾಲ್ದಿಯಲ್ಲಿ ಎಂತ ಉಂಟು ನೋಡು. ಸೌತೆಕಾಯಿ. ಶೀ, ಅವನೊಟ್ಟಿಗೆ ಸೇರಿ ಸಿಗರೇಟ್ ಸ್ಮೆಲ್ ಬರ್ತಿ. ಸ್ನಾನ ಮಾಡಿ ಬಾ. ಚಂದ ಉಂಟು, ಇದು ಚಂದ ಉಂಟು, ಇದು ಇನ್ನೂ ಚಂದ. ಈಗ ಫೇಸ್ಬುಕ್ಕಿಗೆ ಹಾಕುವ. ಅಪ್ಲೋಡ್. ಅಪ್ಪ, ಇಂಜಿನಿಯರಿಂಗ್ ಅಡ್ಮಿಷನ್ ಡೇಟ್ ಸ್ಟಾರ್ಟ್ ಆಗಿದೆ ಅಂತಪ್ಪ. ಆಗ್ಲಿ. ಇವಳೆ ಉಪ್ಪುದಾರ? ಸರಿ. ಎಷ್ಟಂತೆ ಫೀಸ್? ಎಲೆಕ್ಟ್ರಾನಿಕ್ಸ್ಗೆ ಹತ್ರ 1 ಲಕ್ಷ ಅಂತೆ. ಒಂದಲ್ಲದಿದ್ರೆ 2 ಲಕ್ಷ ಆಗ್ಲಿ. ಸರಿ, ಕಲಿಬೇಕಾಯ್ತಾ? ಯಾರನ್ನು ಟ್ಯಾಗ್ ಮಾಡುದು? ಏಂಜಲ್ ಪ್ರಿಯ ಆಗ್ಬೋದಾ ಅಂತ ಲೈಕ್ ಕೊಡ್ಬೋದು. ಎಂತಪ್ಪ ಸ್ಪೆಲ್ಲಿಂಗ್? ದಾಮು, ನಿನಗಿಷ್ಟ ಅಂತ ಸೌತೆಕಾಯಿ ಸಾಂಬಾರು ಮಾಡಿದ್ದೆ, ಹೇಗಾಗಿದ್ಯಾ? ಇವಂತಕ್ಕೆ ಕಾಲ್ ಮಾಡ್ತಿದ್ದಾನೆ. ಹಲೋ. ಎಂತಕ್ಕೆ ಮಾರೆ, ನಿಂಗೆ ಬೇರೆ ಯಾರು ಸಿಗ್ಲಿಲ್ವಾ ಟ್ಯಾಗ್ ಮಾಡ್ಲಿಕ್ಕೆ? ನಿನ್ನ ಪ್ರೊಫೈಲ್ ಪಿಕ್ಚರಿಗೆ ನನ್ನ ಗರ್ಲ್ ಫ್ರೆಂಡ್ ಅನ್ನು ಎಂತಕ್ಕೆ ಟ್ಯಾಗ್ ಮಾಡುದಾ? ನೀವು ಮತ್ತೆ ನನ್ನ ಪ್ರೊಫೈಲ್ ಪಿಕ್ಚರಿಗೆ ಲೈಕ್ ಮಾಡಿದ್ರೆ ನಾ ಎಂತ ಮಾಡುದು? ಎಲ್ಲರನ್ನು ಟ್ಯಾಗ್ ಮಾಡ್ಬೇಕಷ್ಟೇ. ಇನ್ನೊಂಜಿ ಅವಸ್ಥೆನೆ ಮಾರೆ, ನಾನು ಟ್ಯಾಗ್ ಮಾಡ್ತಾನೆ ಉಂಡು ನಿಕ್ ಮಗ್ಗ. ಸರಿ, ಐ ಕಾಲ್ ಬ್ಯಾಕ್. ಇವರೇ ಆಗ್ಬೇಕಲ್ಲ ಲೈಕ್ ಒತ್ತಲಿಕ್ಕೆ. ತೋಟದಾಜಿಗೆ ಹೋಗಿದ್ಯಾ ಇವತ್ತು ಬೆಳಿಗ್ಗೆ? 1001 freelikes.com ಹೋದ್ರೆ ಹೇಗೆ? ಏಕೆ ಅಪ್ಪ, ನಿನ್ನ ಹತ್ತಿರ ಹೇಳ್ತಾ ಇರೋದು ಕಿವಿ ಕೇಳೋದಿಲ್ಲ. ಒಳ್ಳೆ ಬೆರ್ಚಪ್ಪನ ಹಾಗೆ ಕೂತಿದ್ದಾನೆ, ಭಾಷೆ ಇಲ್ಲದ ಜಾತಿ. ತೋಟಕ್ಕೆ ಹೋಗ್ಲಿಲ್ಲ, ನಂಗೆ ಇಷ್ಟ ಇಲ್ಲ. ಮುಸುಡಿ ಕೊಡ್ತೇನೆ ಮಂಗ. ತೋಟಕ್ಕೆ ಹೋಗ್ಲಿಕ್ಕೆ ನಿನಗೆ ಆಗುವುದಿಲ್ಲ. BA ಅಲ್ಲಿ 3 ಸಬ್ಜೆಕ್ಟ್ ಬಾಕಿ. ಎಂತ ಮಾಡ್ತೀವಿ ಮತ್ತೆ ನೀನು? ಅಮ್ಮ, ಜಾಬ್ ಹುಡುಕ್ತೇನೆ ಪೇಟೆಯಲ್ಲಿ, ತೋಟ ಬೇಡ. ಇವನ ಮಾವ ಕೂತಿದ್ದಾನಲ್ಲಿ ಕೆಲಸ ಕೊಟ್ಟು. ನಿನ್ನಂತ ಸೋಮಾರಿಗಳು ಯಾರಿಗೆ ಬೇಕು? ದಾಮು, ಊಟ ಮಾಡಿ ಹೋಗ. ಊಟ ಬಿಡ್ಬೇಡ್ವಾ? ನಿಮ್ಮ ಊಟ ನಾಯಿಸ ತಿನ್ಲಿಕ್ಕಿಲ್ಲ. ಇವ್ರು ಊಟ ಮಾಡೋಳಗ ಊಟ ಮಾಡ್ಲಿಕ್ಕೆ, ಇವ್ರು ತೋಟ ಕೊಡೋಳಗ ತೋಟ ಕೊಡ್ಲಿಕ್ಕೆ. ನಾನೆಂತ ಇವರ ಅಲ್ಲ, ಎಂಬಡಿ ಆಗ್ಲಿ ಕೊಟ್ಟಿದ್ದವನ.
ಜಾಗ ಇದ್ದಾಗೆ ಇಟ್ಟರೆ ಒಳ್ಳೇದು. ಗೊತ್ತಾಗ ಬರ್ತೀವ್ರಿ. ನೀವೆಂತ ಇನ್ಸಲ್ಟ್ ಮಾಡುದು ನನ್ನನ್ನು? ಸೋಮಾರಿ ಅಂತ ಮಾವ ಗೊತ್ತಿಲ್ಲ ಕೆಲಸ ಕೊಡ್ಲಿಕ್ಕೆ ಅಂತ. ಮೈಕ್ರೋಸಾಫ್ಟ್ ಸ್ಟಾರ್ಟ್ ಮಾಡುವಾಗ ಸ್ಟೀವ್ ಜಾಬ್ಸ್ಗೆ ಡಿಗ್ರಿ ಕಂಪ್ಲೀಟ್ ಆಗಿರಲ್ಲ, ಗೊತ್ತುಂಟಾ? ಸ್ಟೀವ್ ಜಾಬ್ಸ್ ಅಲ್ಲನ, ಅದು ಬಿಲ್ ಗೇಟ್ಸ್. ನಂಗೆ ಗೊತ್ತುಂಟಾ? ನೀನೆಂತ ಮಧ್ಯದಲ್ಲಿ ಬಾಯ ಕುದುರೆ ಬಾಗಿಲು ಹಾಕಿ ಅಲ್ಲಿ ಅಪ್ಪನ ಮನೆಗೆ ಹೋಗು, ತೆಗಿಯ ಬಾಗಿಲು. ಏ ದಾಮು, ಎಂತದ ನಿಂದು? ತೋಟಕ್ಕೆ ನಿಮ್ಮ ಮಾವನ ಹತ್ರ ನೀರು ಹಾಕ್ಸಿ, ನಾನು ಹೊರಟೆ. ಎಲ್ಲಿ ಬೇಕಾದ್ರೂ ನಡಿಯ, ನಿನಗೆ ನಾನು ಖರ್ಚು ಮಾಡಿ ದುಡ್ಡು ಪೈಸೆ ವಾಪಸ್ ಬರ್ಬೇಕು. ಯೋ ಸ್ವಲ್ಪ ಸುಮ್ಮನಿರಿ. ಮತ್ತೆ ಬರ್ತೇನೆ, ಬಂದೆಲ್ಲ ಲೆಕ್ಕ ತೀರಿಸುದೆ. ತೀರಿಸ್ತಿ, ಗೊತ್ತುಂಟು ದಿನ ಹಣೆ ಬರ. ನೀನ್ ಊಟನೂ ಮಾಡ್ಲಿಲ್ಲ, ಊಟ ಮಾಡಿ ಹೋಗ. ಊಟ ನಿನ್ನ ಗಂಡನಿಗೆ ತಿನ್ಸು, ಗಲಾಟೆ ಮಾಡಿ ಹಸುವಾಗಿರ್ತದೆ. ಏ ನೀನ್ ನಿಜವಾಗ್ಲೂ ಮನೆ ಬಿಟ್ಟು ಹೋಗುದಾ? ಎಲ್ಲಿಗೆ ಹೋಗ್ತಾನೆ ಮುಖ್ಯ ಅಲ್ಲ, ಸುಮ್ಮನೆ ಮಲಗು. ಇವರಿಗೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಭಾಷೆ ಇಲ್ಲ. ಧೈರ್ಯ ಇದ್ರೆ ಲೈಫಲ್ಲಿ ಎಂಥದೂ ಮಾಡ್ಬೋದು. is a sector. The smallest unit that can be written to or read from the disk is a sector. The smallest unit that can be written to or read to from a disk is a sector. The ones ನಾಳೆ ಇಂಟರ್ವ್ಯೂ. The data is stored as magnetic points arranged in concentric circles. The data is stored in a circle of concentric arranged as magnet of sector tract of ಇಂಥ ಕಂಪ್ಯೂಟರ್ ಸೈನ್ಸ್ ಕಷ್ಟ ಉಂಟು. ಪ್ಲೀಸ್, all the best. Thank you. Thus the data is stored again in the data storage magnet. The concentric circles on the tracks on the disk. ಎಂತ ಹೆಡ್ಫೋನ್ಸ್ ಇಲ್ವಾ? ನಂಗ ಅಲ್ಲ ಮತ್ತೆ ಕೊಡ್ಲಾ ಮಂಗಳೂರು ನೋಡಿ, ಅಲ್ಲಿ ಲಾಸ್ಟ್ ಸ್ಟಾಪ್. ಗುರು, ಮಂಗಳೂರು ಬಂದು ತಿಳಿಯಪ್ಪ. ಅಣ್ಣ, ನಂದು ಪರ್ಸ್ ಕಾಣ್ತಾ ಇಲ್ಲ. ಹೌದಾ? ಎಷ್ಟಿತ್ತು ದುಡ್ಡು? ದುಡ್ಡಿರ್ಲಿಲ್ಲ, ಕಾಸ್ಟ್ಲಿ ಪರ್ಸು. ಹೋಗ್. ಹಲೋ, ವೆಂಕಟೇಶ್ ಸ್ಪೀಕಿಂಗ್. ಹಲೋ ವೆಂಕಿ, ನಾನ್ ದಾಮು. ಓ, ನೀನಾ? ಎಂತ ಹೇಳು? ನಾನು ಮಂಗಳೂರಿಗೆ ಬಂದೆಯಾ? ಎಂತಗೆ? ಕೆಲಸ ಹುಡುಕು ಅಂತೇಳಿ ಬಂದದ್ದು. ಓಕೆ. ಕೆಲಸ ಆಗೋಲ್ಲವರೆಗೆ ನಿನ್ನೊಟ್ಟಿಗಿರ್ಲಿಯಾ? ಹಲೋ ಹೇಳು. ಹಲೋ ಹೇಳ. ಅಡ್ರೆಸ್ ಕಳಿಸ್ತೀಯಾ? ಮೆಸೇಜ್ ಮಾಡ್ತೇನೆ. ಇದು ಮತ್ತೆ ಕಟ್ಟು ಮಾಡಿದೇವಾ? ಅಜ್ಜ, ಕಂಕನಾಡಿಗೆ ಬಸ್ ಉಂಟಾ ಈಗ?
ಬಸ್ ಈಗ ಇಲ್ಲ, ಹೋಯಿತು. ಅಜ್ಜ, ಒಂದು 50 ರೂಪಾಯಿ ಇದ್ರೆ ಸಿಗ್ಬೋದಾ? ಅಂದರೆ ತಂದ ಹಣ ಎಲ್ಲ ಬಸ್ಸಿಗೆ ಖಾಲಿ ಆಯಿತು. ಕೆಲಸ ಸಿಕ್ಕಿದ ಮೇಲೆ ಕೊಡ್ತೇನೆ. ಥ್ಯಾಂಕ್ಸ್. ಅಣ್ಣ, ಕಂಕನಾಡಿ. ಹಾಂ, ಇಲ್ಲಿಂದ ಎಷ್ಟಾಗ್ತದೆ ದುಡ್ಡು? ಮಿನಿಮಮ್ ಅಲ್ಲಿ ಆಗ್ತದೆ ಸರ್, ತೊಂದರೆ ಇಲ್ಲ. ಸಿಟಿಗೆ ನೀವು ಹೊಸದಾಗಿ ಬಂದದಂತ ಅಲ್ವಾ ಸರ್? ಎಂತ ಈ ಸೈಡ್ ಜಾಬ್ ಸೀಕಿಂಗ್, ಫ್ರೆಶರ್. ಹಾಂ, ಎಂತ ಓದಿಕೊಂಡಿದ್ದೀರಿ ಸರ್ ನೀವು? BA ಇದ್ರೆ ಕಮ್ಮಿ ಆಗ್ಬೋದು. ಬಿ ಎಂಜಿನಿಯರಿಂಗ್. ಓ, ಇಂಜಿನಿಯರಿಂಗ್, ಒಳ್ಳೇದು ಒಳ್ಳೇದು. ನಾನು ಸಹ ನಿಮ್ಮ ಹಾಗೆ ಕೆಲಸ ಹುಡುಕಿಕೊಂಡು ಬಂದದ್ದು ಸರ್, ಎಲ್ಲಿಯೂ ಆಗಲಿಲ್ಲ. ಈಗ ಆಟೋ. ನಾನೆಂತ ನಿಮ್ಮಷ್ಟೆಲ್ಲ ಓದಲಿಲ್ಲಪ್ಪ, ನನ್ನದು BA. ಸ್ವಾಮಿ ಕೊರಗಜ್ಜ, ನನಗೆ ಕೆಲಸ ಸಿಗ್ಬೋದಲ್ಲ? ನಿಮಗೆಂತ ಸರ್, ಇಂಜಿನಿಯರಿಂಗ್ ಮಾಡಿದಿರಿ, ನಮ್ಮ ಹಾಗೆ BA ನಿಮಗೆ ಸಿಗ್ತದೆ, ಖಂಡಿತ ಸಿಗ್ತದೆ ಸರ್. ಖಂಡಿತ ಕಷ್ಟ ಉಂಟು. ಇಲ್ಲ ಸರ್, ಈಸಿ ಉಂಟು. ಮೊದಲು ಮೇಲಿರೋ 16 ಡಿಜಿಟ್ ನಂಬರ್ ಬರ್ಕೊಳ್ಳಿ. ಸರಿ. ಹಾಗೆ ಕೆಳಗೆ ಬನ್ನಿ, ಅಲ್ಲಿ ಡೇಟ್ ಇರ್ತದೆ. ಓಕೆ. ತಿರುಗಿಸಿ, ಅಲ್ಲಿ CVV ಅಂತ ಉಂಟು. ಎಂತ CBB? CBB ಅಲ್ಲ ಸರ್, CVV. ತಿರುಗಿಸಿದೆ, ಕಾಣ್ತಾ ಇಲ್ಲ. ಮೇಲೆಯಾ ಕೆಳಗೆಯಾ? ಇರಿ ಸರ್, ಒಂದು ನಿಮಿಷ, ಐ ಕಾಲ್ ಯು ಬ್ಯಾಕ್. ಹೇ ಬ್ರೋ, ವಾಟ್ಸ್ಆಪ್. ಮತ್ತೆ ಪಾಸ್ ಆಗಿದ್ದಿ? ಹಾಗೆ ನೋಡು, ಹೊಟ್ಟೆ ಎಲ್ಲ ಬಂದಿದೆ. ಡೋರ್ ಕ್ಲೋಸ್ ಮಾಡು. ವೆಂಕಿ, ಇದು ಬ್ಯಾಗ್ ಎಲ್ಲಿ ಇಡ್ಲಿ? ಕಸದ ಹುಟ್ಟಿ ಹತ್ರ. ಅಲ್ಲಿಡ್ಲಾ? ರೂಮ್ ತುಂಬಾ ಚಂದ ಉಂಟಾ? ಶೂ ತೆಗಿಯಾ? ಇರಿ, ರೆಂಟ್ ಸ್ವಲ್ಪ ಕಾಸ್ಟ್ಲಿ ಅಂತಲ್ಲ ವೆಂಕಿ? ರೂಮ್ ರೆಂಟ್ ಕೊಡ್ಲಿಕ್ಕೆ ಈಗ ನನ್ನ ಹತ್ರ ದುಡ್ಡಿಲ್ಲ. ಅಂದ್ರೆ ಕೆಲಸದ ಮೇಲೆ ಕೊಡ್ತೇನೆ. ಥ್ಯಾಂಕ್ಸ್. ಫೇಸ್ಬುಕ್ ಯೂಸ್ ಮಾಡಿದೆ? ನಾನು ಅವತ್ತೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೆ, ನೀನು ಎಕ್ಸೆಪ್ಟೇ ಮಾಡಲಿಲ್ಲ. ಬೇಡ ಆಯ್ತಾ? ವೆಂಕಿ, ಹಸುವಾಗ್ತದೆ. ಏನು ಇವತ್ತು ಸಾಂಬಾರು ಸ್ವಲ್ಪ ಸಪ್ಪೆ? ದಾಮು ಇಲ್ಲದ ಮನೆಯೇ ಸಪ್ಪೆ. ನಾನೇ ಉಪ್ಪು ಹಾಕ್ತೇನೆ. ನನ್ನ ದಾಮು ತಿಂಡಿ ತಿನ್ನೋ ಇಲ್ವೋ, ಪೇಟೆಲಿ ಎಂತ ಮಾಡ್ತಾನೋ. ಗುಜರಿ ಹಾಕ್ತಾ ಇರಬಹುದು. ಏನು ಕುಕ್ಕರ್ ಕೂಗ್ತಾ ಉಂಟು, ಹೋಗಿ ಆಫ್ ಮಾಡು. ಚೂರ ಇರೋದು ಮುಗಿಸೋದನ್ಸ? ಇಲ್ಲ, ನಂಗೆ ಸಾಕು. ವೆಂಕಿ, ವೆಂಕಿ, ಹೇಗೆ ಕಾಣ್ತಿದ್ದೇನೆ ನಾನು? ಎಂತ ಇದು? ಇಂಟರ್ವ್ಯೂಗೆ ಯಾರು ಹೀಗೆ ಹೋಗ್ತಾರಾ? ನೋಡು, ಶರ್ಟಿಗೊಂದು ಇಸ್ತ್ರಿ ಇಲ್ಲ. ಶೂ, ಈ ಶೂಸಾ? ಏ ಅಣ್ಣ,
ನಿಕ್ಕಿದು ಶೂ ಓಕೆ 300 ರೂಪಾಯಿ ಕೊಟ್ಟಿದ್ದಾನೆ. ಆಹಾ ಸೂಪರ್, ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಇವನಿಗೊಂದು ಸ್ಟೈಲ್ ಮಾಡ್ಲಿಕ್ಕೆ ಬರೋದಿಲ್ಲ. ವೆಂಕಿ, ಕನ್ನಡಿ ಹತ್ರ 100 ರೂಪಾಯಿ ನಿಂದ. ಥ್ಯಾಂಕ್ಸ್. ಥ್ಯಾಂಕ್ಸಾ? ಮರ್ಲ ಅದ್ ನಂಗೆ ಬೇಕಾ? ಕೆಲಸದ ಮೇಲೆ ಕೊಡ್ತೇನೆ. ಸಾವು. ತೊಂಬತ್ತೆಂಟು, 93, 97. ಯಪ್ಪ, ಹ್ಮ್ 75,000 ಆಗ್ತದೆ. 50,000ಕ್ಕೆ ಮಾಡಿಸ್ಕೊಡುವ, ಏನಂತೀರಿ? ಅಂದ್ರೆ ಈಗ ನನ್ನ ಹತ್ರ ದುಡ್ಡಿಲ್ಲ, ಕೆಲಸದ ಮೇಲೆ ಕೊಡ್ತೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಆಗ್ಬೋದಾ? ಜಸ್ಟ್ ಪಾಸ್ ಮಾಡಿದ್ರು ಸಾಕು. ಎಲ್ಲ ಚಾಯ್ಸ್ ಒಂದೇ ರೀತಿ ಉಂಟು. ಸಾವು. ನಿಮ್ಗೆಲ್ಲ ಸರಿ ಕಲ್ತು ಬರ್ಲಿಕ್ಕಾಗೋದಿಲ್ಲ. ಇರ್ರೆಸ್ಪಾನ್ಸಿಬಲ್ ಪೀಪಲ್. ಕೈ ಅಡ್ಡಾಡ್ತಾಳೆ, ಎಷ್ಟು ಬರೀತಾಳೆ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ವೆಂಕಿ, ಪಿಕ್ಚರ್ಗೆ ಹಾಡು ಹೇಳಿದ್ರೆ ಒಳ್ಳೆ ದುಡ್ಡು ಕೊಡ್ತಾರಂತೆ. ಗೊತ್ತಿಲ್ಲಪ್ಪ ನನಗೆ. ನಾನು ಸಹ ಟ್ರೈ ಮಾಡಿದ್ರೆ ಆಗ್ಬೋದಾ ಅಂತ. ಇದು ವೆಂಕಿ, ಮತ್ತೆ ಆ ಮ್ಯೂಸಿಕ್ ನಾಳೆ ಅಡಿಗೆ ನಿಂದು ನೆನ್ಪುಂಟಲ್ಲ? ಗುಡ್ ನೈಟ್. ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಟೈಮಲ್ಲಿ ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಟೆನ್ಷನ್ ಮಾಡ್ಕೊಳ್ಬೇಡಿ, ನಾನಿದ್ದೀನಿ ನಿಮ್ಮ RJ ತ್ರಿಶೂಲ್ ನಿಮ್ಮ ಜೊತೆ. ನೋಡಿ, ಈಗ ಕುಕ್ಕಿಂಗ್ ಹೇಳಿದ ಕೂಡಲೇ ತಿಂಡಿಗಳು ನೆನಪಿಗೆ ಬರ್ತದೆ, ಆದ್ರೆ ಕುಕ್ಕಿಂಗ್ ಬರದವರು ಎಂತ ಅಡಿಗೆ ಮಾಡಿದಿ? ಪಾತ್ರೆಯಲ್ಲಿ ಮುಚ್ಚಿಟ್ಟಿದ್ದೇನೆ ನೋಡು. ಅಂತೂ ಎಂತ ದಾರಿಗೆ ಬಂದ. ಅವರು ಅಡುಗೆ ಮಾಡೋದಕ್ಕೆ ಫೇಮಸ್, ಆದರೆ ಈಗಿನ ಹುಡುಗರು ಅಂದ್ರೆ Tell me about yourself. Myself, Damodar. I am from Puttur. Then continue. Ashte. Try next time, okay? ಹಲೋ ದಾಮು, ಎಂತ ಮಾಡ್ತಿದ್ದಿ ಮಾರಾಯ? ಇಂಟರ್ವ್ಯೂಗೆಲ್ಲ ಅಟೆಂಡ್ ಆಗ್ತಾ ಇದ್ದೇನೆ. 5 ಆಫರ್ ಲೆಟರ್ ಉಂಟು ಕೈಯಲ್ಲಿ, ಸೆಲೆಕ್ಟ್ ಮಾಡ್ಬೇಕು ಒಂದು. ಹೌದಾ? ಆಗ್ಲಿ, ನಿನ್ನ ಆಸೆ ಇದ್ದ ಹಾಗೆ ಆಯ್ತಲ್ಲ. ಮತ್ತೆ ಬಿಡ್ತೇನಾ? ನನ್ನ ಡೆಡಿಕೇಶನ್ ಬಗ್ಗೆ ನಿಂಗೆ ಎಂತ ಗೊತ್ತುಂಟು? ಸೊ ಮಿಸ್ಟರ್ ದಾಮೋದರ್ ಡೂಡ್. ನಾಟ್ ಡೂಡ್, ದೂಡೆ. ಓಹೋ. ಮೈ ಫಾದರ್ ನೇಮ್. ಆಲ್ಸೋ ಗ್ರ್ಯಾಂಡ್ ಫಾದರ್ ನೇಮ್. ಓಕೆ. ಆಲ್ಸೋ ಫ್ಯಾಮಿಲಿ ನೇಮ್. ಸರಿ ಸರಿ. ಬಟ್ ಯು ಕಾಲ್ ಮಿ ಡೂಡ್, ಐ ಲೈಕ್ ಇಟ್. ಓಕೆ ದೂಡೆ. ನೈಸ್ ಆಫೀಸ್. ಯಾ, ಐ ಓನ್ಲಿ ಬಿಲ್ಟ್ ಇಟ್. ಸೂಪರ್. ಡೋಂಟ್ ಸ್ಟಾಪ್ until you're fraud. ಓಯ್, ಗೋಡೆ ಕೊರಿತೀಯ ಹೇಗೆ? ಇದ್ದದರಲ್ಲಿ ಇದು ಸೂಪರ್. ಅವಸ್ಥೆಯೋನ. ಇವ ಯಾರು? Why should we hire you? Why? Sir. Yeah. Because. Yes. Sir, ಕಷ್ಟ ಅಲ್ಲಿದ್ದಾನೆ ಸರ್. No. ಓಡಿ ಬಂದೆ ಸರ್. No. ಕೆಲಸ ಕೊಡಿ ಸರ್. ಪ್ಲೀಸ್. No. ಸರ್, ಸರ್ಟಿಫಿಕೇಟ್ಸ್. ಬೇಡ. ಸರ್,
ಕೀಪ್ ಇಟ್ ಸರ್. ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಬೇಡ ಆಯ್ತಾ? ನಿಮಗೆ ಕೆಲಸ ಕೊಡುವ ಆದರೆ ದೇವರು ಸರ್. ಸ್ವಲ್ಪ ಸರ್ ಸರ್ ಗೊತ್ತಾಯ್ತು. ಸರ್ ಸರ್. ಹಲೋ ಹಲೋ ದಾಮು, ಯಾವ ಕಂಪನಿ ಸೆಲೆಕ್ಟ್ ಮಾಡ್ಕೊಂಡೆ ಮಗ? ಅದು ಹಾಗೆ ಉಂಟು, ಸುಮ್ಮನೆ ಲೇಟ್ ಮಾಡ್ತಾರೆ. ಏ ರಾಜೇಶಿಗೆ ಪ್ರಮೋಷನ್ ಆಯ್ತಂತೆ. ಅದ್ಯಾರು? ಅದೇಯಾ ತನುಜಂಟಿ ಮಗ. ಅದೆಂತದ HR ಮ್ಯಾನೇಜರ್ ಅಂತೆ. ಹಾಗಂದ್ರೆ ಎಂತದ? ಎಂತೆಲ್ಲ ಸುಮ್ಮನೆ ಸಣ್ಣ ಕೆಲಸ, ಕಾಲ್ ಸೆಂಟರ್ ಆಗಿ. ಓ ಹಾಗ, ಅಷ್ಟಕ್ಕೆ ಇಷ್ಟೆಲ್ಲ ಸಂಭ್ರಮವ? ಹಾ. ಮತ್ತೆ ನಿಂಗೆಷ್ಟು ಕೊಡ್ತಾರೆ ಸಂಬಳ? ಕೊಡ್ತಾರೆ ಬಿಡು, ಕಾಲ್ ಸೆಂಟರ್ ಅಲ್ಲಿ ಒಪ್ಪುದಿಲ್ಲ ನಾನು. ಅದು ಒಳ್ಳೇದೇ ಬಿಡು. ನಿಂಗೊಂದು 35,000 ಸಂಬಳ ಬಂದ್ರೆ ಪೂರ ಮನೆಗೆ ಕೊಡ್ತೀಯಾ, ಇಲ್ಲ 30,000 ಮಾತ್ರ ಮನೆಗೆ ಕೊಡ್ತೀಯಾ? ಇಲ್ಲಿ ಕೆಲಸ ಆಗ್ಲಿ ಫಸ್ಟ್, ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಅಲ್ಲ, ಅದು ಅಪ್ಪ ಕೇಳಿದ್ರು ಹಾಗೆ ಕೇಳಿದೆ ಅಷ್ಟೇ. ಇನ್ನೊಂದು ವರ್ಷದಲ್ಲಿ ಹೊಸ ಮನೆ ಕಟ್ಸಿ ಅವ್ರನ್ನ ವಾಚ್ಮ್ಯಾನ್ ಮಾಡ್ತೇನೆ. ನೆಕ್ಸ್ಟ್ ವಿದ್ಯಾ. ಸೋ ಕೂಲ್. ಈ ಆಫೀಸೇ ಆಗ್ಬೋದಾ ಅಂತ AC ಎಲ್ಲ ಉಂಟು. ನಮಸ್ತೆ. ಹಲೋ. ನೀವು ತುಂಬಾ ಟೈಮ್ ಆಯ್ತಾ ಅಂತಲ್ಲ ಇಲ್ಲಿ? ಹಾ ಹೌದು. ಹೇಗೆ ಮ್ಯಾನೇಜರ್? ಓ ಈಸ್ ಅ ವೆರಿ ನೈಸ್ ಗೈ. ಎಷ್ಟು ಕೊಡ್ತಾರೆ ಸ್ಯಾಲ್ರಿ? ಕೊಡ್ತಾರೆ. ನೀವು ರೂಮಲ್ಲಿರ್ದ PGಯ? ಹೆಲೋ, ಐ ಹ್ಯಾವ್ ಅ ಬಾಯ್ ಫ್ರೆಂಡ್. ಓಕೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಎಂತಾಯ್ತು? ಕಾಂಪ್ರಮೈಸ್ ಮಾಡ್ಬೇಕಂತೆ. ಕಾಂಪ್ರಮೈಸ್ ಬಿಟ್ಟೆ. ವೆರಿ ನೈಸ್ ಗೈ. ಅಲ್ಕಟ್ಟು ಒಂಗಿಲ್ಲ. ಬಿಟ್ಟೆ. ಬೇಡಪ್ಪ, ಒಳ್ಳೆ ಸಾಹಸ ಬೇಡ. ನಡಿ ನಡಿ ನಡಿ, ಸೀದಾ ನಡಿ, ಸೀದಾ ನಡಿ. ಅಯ್ಯೋ ಗುಜುರಿ ಸ್ಟಾರ್ಟ್ ಆಗುದಿಲ್ಲ. ಈ ಗಾಡಿ ಓಡಿಸೋದಕ್ಕಿಂತ ದೂಡುದೇ ಆಯ್ತು. ಹಲೋ, ಎಕ್ಸ್ಕ್ಯೂಸ್ ಮೀ. ನಾನು? ಹಾ ನೀವೇ. ಕಿಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಬರ್ತದಾ? ಬನ್ನಿ ಮತ್ತೆ. ಈ ಆನ್ ಇದ್ರಲ್ಲ ಸ್ಟಾರ್ಟ್ ಆಗೋದು. ಥ್ಯಾಂಕ್ಸ್. ನೀವ್ಯಾವ ಸೈಡು? ಕಂಕನಾಡಿ. ನಾನು ವೆಲೆನ್ಶಿಯಾ. ಬನ್ನಿ, ಡ್ರಾಪ್ ಮಾಡ್ತೇನೆ. ಇವತ್ತು ಹಿಂದೆ ಕೂತ್ರೆ ಬಸ್ ಇದು ದುಡ್ಡು ಇಳಿತದೆ. ಬಂದೆ ಬಂದೆ. ಮಾಲಿಂಗೇಶ್ವರ, ಬ್ಯಾಲೆನ್ಸ್ ಇದ್ರೆ ಸಾಕು. ಇವ್ರೆ, ಹೀಗಿರೋ ಜನಗಳು ಎಲ್ಲ ಕಡೆ ಇರ್ತಾರೆ. ಚಂದದ ಹುಡುಗಿರನ್ ಕಂಡ್ರೆ ಬಿಡುದೇ ಇಲ್ಲ. ನೀವೆಂತ ಬೇಜಾರು ಮಾಡ್ಬೇಡ ಆಯ್ತಾ? ಸರಿ. ನಿಮ್ಮ ಬಗ್ಗೆ ಹೇಳಲೇ ಇಲ್ಲ. ನಾನ್ ವಿದ್ಯಾ, ವಿದ್ಯಾ ಸರಸ್ವತಿ. ಬಿಟ್ಲ ಗೊತ್ತುಂಟಲ್ಲ, ಅಲ್ಲೇ ಹತ್ರ ಆಗ್ತದೆ ಮನೆ. 3 ತಿಂಗಳಾಯ್ತು ಇಲ್ಲಿಗೆ ಬಂದು. ಕೆಲಸ ಮಾತ್ರ ಆಗ್ಲಿಲ್ಲ. ಅಪ್ಪ ಪಾಕೆಟ್ ಮನಿ ಅಂತ ಕಳಿಸ್ತಾರೆ, ಹಾಗೆ PGಲಿದ್ದೇನೆ. ನನ್ನ ಬಗ್ಗೆ ಕೇಳುದಿಲ್ವಾ? ಹಾ ಹೇಳಿ. ಐ ಆಮ್ ದಾಮೋದರ್ ಫ್ರಮ್ ಪುತ್ತೂರ್. ಅಲ್ಲೇ ಒಳಗೆ ದೂಡೆ ಅಂತ ಮನೆ. ಮನೇಲಿ ಎಂತ ಸಪೋರ್ಟ್ ಇಲ್ಲ ಜಾಬ್ ಮಾಡ್ಲಿಕ್ಕೆ, ಓಡಿ ಬಂದದ್ದು. ಹೌದಾ? ಇಲ್ಲಿ ಟ್ಯಾಲೆಂಟಿಗೆ ಬೆಲೆ ಸಹ ಇಲ್ಲ. ಸಾಕಾಯ್ತು. ಮತ್ತೆ ನೀವು ದುಡ್ಡಿಗೆಲ್ಲ ಎಂತ ಮಾಡುದು? ಎಂತ ಮಾಡುದು, ಕಷ್ಟ ಆಗ್ತದೆ. ಆದ್ರೆ ಎಂತದ ಹೇಳಿ, ಕಷ್ಟಪಟ್ರಲ್ಲ ಸ್ವರ್ಗ ಸುಖ. ನಿಮಗೆಂತಾದ್ರೂ ಸಹಾಯ ಬೇಕಾದ್ರೆ ಕೇಳಿ, ನಾನ್ ಮಾಡ್ತೇನೆ. ಇಲ್ಲ ಇಲ್ಲ, ಈಗೆಂತ ಬೇಡ, ಬೇಕಾದ್ರೆ ಹೇಳ್ತೇನೆ ನಾನು. ಥ್ಯಾಂಕ್ಸ್. ಬೇರೆಂತ ಮಾತಾಡೋದು? ಇವ್ರೆ, ಚಿಂಗಮ್ ಉಂಟು, ಬೇಕಾ? ತೊಂದ್ರೆ ಇಲ್ಲ, ಬೇಡ ಬೇಡ. ಅವತ್ತು ಬರುವ ಇಂಟರ್ವ್ಯೂ ಇತ್ತಲ್ಲ, ಆ ದಿವಸ ನೀವೆಂತ ಕೈ ಅಡ್ಡಿಟ್ಟದ್ದು?
ಅದಾ ನನ್ನ ಪೇಪರ್ ಫುಲ್ ಖಾಲಿ ಇತ್ತು, ಸುಮ್ನೆ ಮರ್ಯಾದೆ ಹೋಗುದು ಬೇಡ ಅಂತ. ನೀವೆಂತ ನನ್ನ ಪೇಪರ್ ನೋಡ್ತಿದ್ದದ? ಇಲ್ಲಪ್ಪ, ನಂದು ಬೇಗ ಬರ್ದು ಮುಗೀತು, ಸುಮ್ಮನೆ ಆಚೆ ಈಚೆ ನೋಡ್ತಾ ಇದ್ದೆ. ಅಲ್ಲಿ ನಿಲ್ಸಿ, ನನ್ನ ಜಾಗ ಬಂತು. ಹಾ, ಇವ್ರೆ ಫೋನ್ ಕೊಡಿ, ನಂಬರ್ ಸೇವ್ ಮಾಡ್ತೇನೆ, ಅರ್ಜೆಂಟ್ ಟೈಮಲ್ಲಿ ಬೇಕಾಗ್ತದೆ. ಮಿಸ್ ಕಾಲ್ ಕೊಟ್ಟೆ. ಆಯ್ತು. ಇದು ಒಂದು ಕೇಳ್ತೇನೆ, ತಪ್ಪು ತಿಳ್ಕೊಳ್ಬೇಡಿ. ಒಂದು 500 ರೂಪಾಯಿ ಇದ್ರೆ ಸಿಗ್ಬೋದಾ? ATM ನನ್ನ ಫ್ರೆಂಡ್ ತಗೊಂಡು ಹೋಗಿದ್ದಾನೆ. 200 ಉಂಟಷ್ಟೇ. ಎಂತ ಮಾಡುದು? ತೊಂದ್ರೆ ಇಲ್ಲ, ಇವತ್ತಿಗೆ ಸಾಕು. ಥ್ಯಾಂಕ್ಸ್. ಅಣ್ಣ, ಒಂದು ಸಿಗರೇಟ್ ಕೊಡಿ. ವೆಂಕಿ, ಕಂಪನಿಗೆ ರೆಸ್ಯೂಮ್ ಹಾಕಿದ್ದೇನೆ, ಪ್ರೊಸೆಸ್ ಆಗ್ತಾ ಉಂಟು. ರೆಂಟ್ ನೆಕ್ಸ್ಟ್ ಮಂತ್ ಕೊಡ್ತೇನೆ, ಆಯ್ತಾ? ವೆಂಕಿ, ಇದು ಕಾಲೇಜಲ್ಲಿರೋ ನಿಂದು ಕಂಪನಿ ಸ್ಟಾರ್ಟ್ ಮಾಡೋ ಪ್ಲಾನ್ ಇತ್ತಲ್ಲ, ಎಂತಾಯ್ತು ಅದು? ಪ್ಲಾನ್ ಇಸ್ ಸ್ಟಿಲ್ ಆನ್ ಡೂಡ್, ವೇಟಿಂಗ್ ಫಾರ್ ದ ರೈಟ್ ಟೈಮ್. ನಮಗೆಲ್ಲ ಕೆಲಸ ಕೊಡಿಸ್ಬೇಕಾಯ್ತಾ? ನೀನೇ MD. ವೆಂಕಿ ವೆಂಕಿ ವೆಂಕಿ, ಓ, ಅಲ್ಲೊಂದು TV ಹಾಕಿದ್ರೆ ಹೇಗಿರ್ತದೆ? 32 ಇಂಚಿದು ಅಲ್ಲ. ಫಸ್ಟ್ ಸ್ಯಾಲರಿ ಬಂದ ಮೇಲೆ ನಾನು ಹಾಕಿಸ್ತೇನೆ ಬೇಕಾದ್ರೆ. ಕೇಬಲ್ ಬಿಲ್ಲು ನೀನು ಕೊಡು ಸಾಕು. ಮಾತಾಡ್ದೆ ಇಲ್ಲ. ವೆಂಕಿ, ನಾಳೆ ತಿಂಡಿಗೆ ಎಂತ ಮಾಡೋದು? ನನಗೆ ಪುಂಡಿ ಗಸಿ ಆಗ್ಬೋದು. ಇವನಿಗೊಬ್ಬನಿಗೆ ಪುಂಡಿ ಮಾಡಲಿಕ್ಕೆ ಬರೋದು, ನನಗೆ ಸಹ ಬರ್ತದೆ. ಹಲೋ ಮೇಡಮ್, ನಾವು ಕಾಲ್ ಸೆಂಟರಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ ದಾಮೋದರ್. ಗೊತ್ತಾಯ್ತಾ? ನಿಮ್ಮ ನಂಬರ್ ಸೇವ್ ಆಗಿದೆ. ಹೌದಾ? ಮತ್ತೆ ಊಟ ಆಯ್ತಾ? ಆಯ್ತು, ನಿಮ್ದು? ನಂದಾಯ್ತು. ಮತ್ತೆ ಮತ್ತೆಂತಪ್ಪ, ನೀವೇ ಹೇಳ್ಬೇಕು. ನೀವು ಬೆಳಗ್ಗೆಲ್ಲ ಎಲ್ಲಿ ತಿನ್ನೋದು? ನಾನೇ ಕುಕ್ ಮಾಡುದು ಅಂತ. ನಾಳೆ ಬನ್ನಿ ಅಲ್ಲ, ಹೋಟ್ಲಿಗೆ ಹೋಗುವ ಬೆಳಗ್ಗೆ. ಇವಳಿಗೆ ಎಲ್ಲಿ ತಿನ್ಸೋದು? ನಂಗೆ ತಿನ್ಲಿಕ್ಕೆ ದುಡ್ಡಿಲ್ಲ. ಇಲ್ಲ, ನಂಗೆ ಹೊರಗಿನ ಫುಡ್ ಆಗುದಿಲ್ಲ. ನಂದೇ ಟ್ರೀಟ್, ಬನ್ನಿ ಅಲ್ಲ. ಹೌದಾ? ನೀವಿಷ್ಟು ಒತ್ತಾಯ ಮಾಡುವಾಗ ಹೇಗಿಲ್ಲ ಅಂತ ಹೇಳುದು. ಬರುವ. ಸರಿ, ನಾಳೆ ಸಿಗುವ. ಹಾ, ಬಾಯ್ ಬಾಯ್. ವೆಂಕಿ, ಆಕ್ಚುಲಿ ನಾಳೆ ನಾನಿಲ್ಲ, ಪುಂಡಿಗಸಿ ನಾಳ್ದು ಮಾಡು. ನೀನದೆಂತ ಅವಸ್ಥೆಯ? ಎಂತ ಇಲ್ವಾ? ಹುಡುಗಿ ಕರೆದದ ಹೇಗೆ? ಇಲ್ಲಪ್ಪ, ಸಣ್ಣ ಡೇಟಿಂಗ್. ಈ ಮುಸುಡಿ. ಇದು ನಿಂದು ರೆಡ್ ಟೀ ಶರ್ಟ್ ಉಂಟಲ್ಲ, ಅದನ್ನ ನಾಳೆ ಕೊಡ್ತೀಯಾ? ಯಾವುದು? ತೋರಿಸ್ತೇನೆ. ಇದು ಹೋಗಿಲಿಲ್ಲ, ಅದು ವಾಸನೆ ಬರ್ಬೋದು. ಪರ್ಫ್ಯೂಮ್ ಸ್ವಲ್ಪ ಜಾಸ್ತಿ ಆಯ್ತಾ ಅಂತಲ್ಲ? ನಂದೆಯಾ? ನಿಮ್ದೆ, ಮತ್ತಿನ್ಯಾರ್ದು? ನೀವೆಂತ ಇಷ್ಟೇ ತಿನ್ನೋದು? ಡಯಟಾ? ಓ ಅಣ್ಣ, ಒಂದು ಏಪದ? ಅಯ್ಯೋ, ಇವತ್ತೊಂದೇ ತಿನ್ನಿ ಸರ್. ಮತ್ತೆ ಹೇಗುಂಟು ಶೀರಾ? ಓಹ್, ನಿಮ್ಮ ಹಾಗೆ ಸ್ವೀಟ್. ತಿಂದದ್ದು ಸೀದಾ ಹಾರ್ಟಿಗೆ ಹೋಗ್ತಾ ಉಂಟು. ಹೋದ ಇವ. ಒಂದು ನಿಮಿಷ ಬಂದೆ, ಸ್ವಲ್ಪ ಅರ್ಜೆಂಟ್.
ಮೇಡಮ್ ಬಿಲ್. ಬಿಲ್ ನೀವೇ ಕೊಟ್ರಾ? ಹಾ ನಾನೇ ಕೊಡ್ತಿದ್ದೆ ಅಲ್ಲ. ಹೇಳಿದ್ದಲ್ಲ ನನ್ನ ಟ್ರೀಟ್ ಅಂತ. ಹಾ ನಿಮ್ದಾಯ್ತಾ? ಹೋಗುವ. ವಿದ್ಯಾ ವಿದ್ಯಾ ಟುಡೇ ವಿಚ್ ಪ್ಲಾನ್ಸ್? ಎಲ್ಲ ನೀವು ಹೇಳಿದ ಹಾಗೆ. ಇಲ್ಲಿಂದ ಸೀದಾ ರೈಟಿಗೆ ಹೋದ್ರೆ ತಣ್ಣೀರ್ ಬಾವಿಗೆ ಹೋಗ್ಬೋದು. ಬೇಡದ್ರೆ ಬೇಡ, ಸೀದಾ ಲೆಫ್ಟ್ ಹೋದ್ರೆ ಪಿಕ್ಚರ್ ನೋಡ್ಬೋದು. ಸರಿ. ಬ್ಯಾಲೆನ್ಸ್ ಬರ್ತಾ ಉಂಟು. ಮುದ್ದು ಪೆದ್ದು ಮೆದುಳುಗಳು, ಆಸೆಯ ತುಡಿತಗಳು, ಖಾಲಿ ಖಾಲಿ ತಲೆಯೊಳಗೆ ಖಾಸಗಿ ಕನಸುಗಳು. ಮುದ್ದು ಪೆದ್ದು ಮೆದುಳುಗಳು, ಆಸೆಯ ತುಡಿತಗಳು, ಖಾಲಿ ಖಾಲಿ ತಲೆಯೊಳಗೆ ಖಾಸಗಿ ಕನಸುಗಳು. ಮೊದಲೇ ಇವನು ತುಂಬಾ ಜಿಪುಣ, ಧಾರಾಳಿ ಬೊಗಳೆಯಲಿ. ಇವಳ ಜೊತೆಗೆ ತುಂಬಾ ನಿಪುಣ, ವಾಚಾಳಿ ರಗಳೆಯಲಿ. ಹಗಲು ಕನಸು ಮೇರೆಯ ಮೀರಿ ಎಲ್ಲೆಲ್ಲೋ ಓಡುತ್ತಿದೆ. ಮುದ್ದು ಪೆದ್ದು ಮೆದುಳುಗಳು, ಆಸೆಯ ತುಡಿತಗಳು, ಖಾಲಿ ಖಾಲಿ ತಲೆಯೊಳಗೆ ಖಾಸಗಿ ಕನಸುಗಳು. ನಾನು ನಿನ್ನ ಬಿಟ್ಟಿರಲಾರೆ. ನಂಗೂ ಹಾಗೆ ಸೌಮ್ಯ, ನನ್ನ ಹೃದಯದ ಒಡತಿ ನೀನೆ. ಏಯ್ ಯಾರ ನೀನು? ನಿನಗೆ ಚಕ್ಕಂದ ಆಡಕ್ ನನ್ ಮಗಳೇ ಬೇಕಿತ್ತ? ಹಾಗೆಲ್ಲ ತಪ್ಪು ತಿಳ್ಕೊಬೇಡಿ ಅಂಕಲ್, ನಮ್ದು ಪರಿಶುದ್ಧ. ನಾವು ಸುಮ್ಮನೆ ಕೂತಿದ್ದೇವೆ, ಎಂತಾರು ಮಾಡುವ, ಮಾತಾಡುವ. ನೀವು ಮನೆಯಲ್ಲಿ ಒಬ್ರೇ ಮಗಳು? ಇಲ್ಲ, ತಂಗಿ ಇದ್ದಾಳೆ. ಚಂದ ಇದ್ದಾಳ? ಒಂದರ ಹಿಂದೊಂದು ಚಿತ್ರದ ಸಾಲು, ಕಂಗಳ ಪರದೆಯಲಿ. ಬಳ್ಳಿಯ ತರದ ಹುಡುಗಿಯು ಇವಳು, ಹೊರೆಯೊಂದು ಹೆಗಲಿನಲ್ಲಿ. ನನ್ನ ಪಾಪ್ಕಾರ್ನ್ ಸಹ ನೀವೇ ತಿಂದದ ಅಂತ ಅಲ್ಲ? ಥ್ಯಾಂಕ್ ಯು. ಹಳತೊಂದು ಆಸೆಯು ಒಳಗಡೆ ಕುಳಿತು ಬಾಗಿಲ ಬಡಿಯುತ್ತಿದೆ. ಒಂದು ಹೇಳ್ಬೇಕಿತ್ತು. ಅಂದ್ರೆ ಹೇಗೆ ಹೇಳಿ? ಎಂತ ಹೇಳಿ? ಖಾಲಿ ತಲೆಯೊಳಗೆ ಖಾಸಗಿ ಕನಸು. ಆರ್ ಯು ಕ್ಯಾನ್ ಮೈ ಗರ್ಲ್ ಫ್ರೆಂಡ್? ವಿದ್ಯಾ ವಿದ್ಯಾ ಎಂತ ಹೇಳಲ್ಲ. ವಿದ್ಯಾ ನೀನಂತ ಹೇಳಲೇ ಇಲ್ಲ. ಇಲ್ಲಿಂದ ರೈಟ್ ಹೋದ್ರೆ ತಣ್ಣೀರ್ ಬಾವಿ. ಈಗಲೇ ಇಂಥ ಕಾರುಬಾರು ಕಳೆದಿದೆ ಸಲುಗೆಯಲಿ. ಪಡೆದದ್ದೇ ಎಲ್ಲ ಪರವಾಗಿಲ್ಲ, ಪುಕ್ಕಟೆ ಪ್ರೀತಿಯಲಿ. ಹಗಲಿನ ನೆನಪಿನ ಬೆಚ್ಚನೆ ಮುದ್ರೆ ಉಳಿದಿದೆ ಕೆನ್ನೆಯಲಿ. ಇದೆಂತದ ತುಟಿ ಮೇಲೆ ಕೆಂಪು? ಅದು ತುರ್ಮುರಿದು ಮೆಣಸಿನ ಹೊಡಿರ್ಬೇಕು. ಇರ್ಬೋದು ಇರ್ಬೋದು. ನಿಂಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾಗ್ತದಂತಲ್ಲ.
ಎಂತ ಮಾಡ್ತಾ ಇದ್ದಿ? ಈಗ ರೂಮಿಗೆ ಬಂದು ಅಷ್ಟೇ ಅಂತ ಹೇಳು. ಹೀಗೆ ಸುಮ್ಮನೆ ಮಾತಾಡುವಂತ ಮಾಡಿ. ಸರಿ. ಆ ಸರಳ ಚಿಕ್ಕಮ್ಮನ ಮಗ ಇದ್ದಾನಲ್ಲ, ಎಂತ ಇದ್ದ ಅವನಿಗೆ? ಅವನಿಗೆ ಮದುವೆಯಾ ನಾಡಿದ್ದು? ಅದಕ್ಕೆ ನಾನೆಂತ ಮಾಡ್ಬೇಕು? ನಿನಗೂ ಅವನಿಗೂ ಒಂದೇ ವಯಸ್ಸಾ ಅಂತ? ಅಲ್ಲ, ಅವನೇ ಸ್ವಲ್ಪ ಸಣ್ಣವನ. ನಂಗೆಂತ ಕೇಳುದು ನೀನು ಇದೆಲ್ಲ? ಇಡು ಫೋನ್, ಬಿಸಿ ಇದ್ದೇನೆ. ಬೇಡ ಬರ ನಂಗೆ. ಎಂತ ಆಯ್ತಾ? ಮನೆಯಿಂದ ಕಾಲ್ ಮಾಡಿ ಹಂಗಿಸುದ ನಂಗೆ ಕೆಲಸ ಆಗ್ಲಿಲ್ಲ ಅಂತ. ಎಂತ ಸಾವು ಮಾಡುದು ನಾನು? ಇಲ್ಲಿ ನನ್ನ ಗ್ರಾಚಾರ ಸರಿ ಇಲ್ಲ, ನಾ ಎಂತ ಮಾಡ್ಲಿಕ್ಕೆ ಆಗ್ತದೆ? ಅಲ್ಲ, ಎಂತಂತ ಗ್ರಹಿಸ್ಯಾರ ನನ್ನನ್ನು? ನಾ ಎಂತ ಕೈಯಲ್ಲಿ ಆಗದವನ? ಇವರಿಗೆಲ್ಲ ಹೇಳಿದ್ರೆ ಅರ್ಥ ಆಗುದಿಲ್ಲ ಭಾಷೆಗೆ. ಮೈಕ್ರೋಸಾಫ್ಟ್ ಸ್ಟಾರ್ಟ್ ಮಾಡುವಾಗ ಯಾರು ಬಿಲ್ ಗೇಟ್ಸ್. ಅವನಿಗೆ ಡಿಗ್ರಿ ಕಂಪ್ಲೀಟ್ ಆಗಿರಲ್ಲ, ಗೊತ್ತುಂಟಾ? ಎಂತದ ನಿಂದು ಕಿರಿಕಿರಿ? ನೀನು ಒಂದು ಕಂಪನಿ ಸ್ಟಾರ್ಟ್ ಮಾಡು, ಪಾರ್ಟ್ನರ್ಶಿಪ್ ಒಂದು ಕಂಪನಿ ಸ್ಟಾರ್ಟ್ ಮಾಡು. ನೀನು ಸಹ ನನ್ನ ತಮಾಷೆ ಮಾಡುದಾ? ಅಲ್ಲ, ನಾನೇಗ ಇನ್ವೆಸ್ಟ್ ಮಾಡುದು? ನೋಡು, ಪಾರ್ಟ್ನರ್ಶಿಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲ ಮುಖ್ಯ, ಇನ್ವಾಲ್ವ್ಮೆಂಟ್. ಒಳ್ಳೆ ಪ್ರಾಫಿಟ್ ಆಗ್ಬೋದಾ ಅಂತಲ್ಲ? ಎಫರ್ಟ್ ಹಾಕಿದ್ರೆ ಆಗ್ತದೆ. ಅದು ಸರಿ. ಕೆಲಸಕ್ಕೆ ಜನ ಬೇಕಾಗ್ಲಿಕ್ಕಿಲ್ವಾ? ಒಂದು ರಿಸೆಪ್ಷನಿಸ್ಟ್ ಬೇಕಾಗ್ಬೋದು. ಸಂಬಳ ಎಷ್ಟು ಕೊಡುದು? ಸಂಬಳ 1-2 ಸಾವಿರ ಕೊಡುವ. 2,000? ಬೆಂಕಿ, ಇದು ಒಬ್ರಿದ್ದಾರೆ, ಅವರಿಗೆ ಕೊಡುವ. ಎಂತ ಕೆಲಸ? ಯಾರು? ನಿನ್ನ ಡೇಟಿಂಗ್ ಜನವ? ಡೇಟಿಂಗ್ ಎಲ್ಲ ಇಲ್ಲಪ್ಪ, ಕಸಿನ್. ಮಂಗಳೂರಲ್ಲಿ ಯಾರು ಇಲ್ಲ ಅಂತ ಹೇಳಿದಿ ಮತ್ತೆ? ಕಸಿನ್ ಅಲ್ಲ, ಫ್ರೆಂಡ್. ಆಯ್ತು, ಕೊಡುವ. ಥ್ಯಾಂಕ್ಸ್. ವೆಂಕಿ, ಇದು ಮತ್ತೆ ಸ್ಯಾಲ್ರಿಗೆ ಇನ್ವೆಸ್ಟ್ಮೆಂಟ್ ಎಲ್ಲ ನೀನೇ ಮಾಡಬೇಕು, ನಂದು ಇನ್ವಾಲ್ವ್ಮೆಂಟ್ ಮಾತ್ರ. ಹೌದು ಮಾರಾಯ. ಹಾಂ, ಸರಿ ಸರಿ, ಥ್ಯಾಂಕ್ಸ್. ಹಂಗೆ MD ಪೋಸ್ಟ್ ಸಾಕು. ಹೇಳಿದಾಗ ವೆಂಕಿ ಬ್ರೋ, ನಮ್ಮ ಕಂಪನಿ ಅಂತ ಮಾಡ್ತದೆ? ಪೋಲಿಯೋ ಮಕ್ಕಳಿಗೆ ಪ್ರಾಸ್ಥೆಟಿಕ್ ಲಿಮ್ಸ್ ಮಾಡುವ. ಅದೆಂತ? ಮರದ ಕಾಲುಂಟಲ್ಲ, ಇದರಲ್ಲಿ ಪಾದ ಸಹ ಅಲ್ಲಾಡಿಸ್ಲಿಕ್ಕೆ. ತುಂಬಾ ಕಾಸ್ಟ್ಲಿ ಅಂತಲ್ಲ? ಇಲ್ಲ ಇಲ್ಲ, ಗೌರ್ಮೆಂಟ್ ಸಬ್ಸಿಡಿ ಉಂಟು. ಬರೀ ಬಿಸ್ನೆಸ್ ಅಲ್ಲ, ಸಮಾಜ ಸೇವೆ ಸಹ ಆಗ್ತದೆ ನೋಡು. ಮಗ ಬರೀ ಬಿಸ್ನೆಸ್ ಅಲ್ಲ, ಸಮಾಜ ಸೇವೆ ಸಹ ಮಾಡ್ತಾನೆ ಅಂತಾಗ ನನ್ನಾಗಿರುವ ಮಗ ಹುಡ್ಲಿಕ್ಕೆ ಪುಣ್ಯ ಮಾಡಿರ್ಬೇಕು. ದಾಮೋದರ ಧೋಡೆ, SLC, PUC, BA, MD. ಗುಡ್ ನೈಟ್ ಪಾರ್ಟ್ನರ್. ಹಲೋ ದಾಮು, ಮತ್ತೆ ಸಿಗುವ ಆಯ್ತಾ? ನಿಂಗೊಂದು ಜಾಬ್ ಉಂಟು. ಯಾವುದು? ಎಲ್ಲ ಫೋನಲ್ಲಿ ಹೇಳ್ಬೇಕಾ? ಮತ್ತೆ ಸಿಗುವ. ಬಾಯ್ ಬಾಯ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ದಾಮೋದರ ಸೂಪರ್ ಸ್ಟಾರ್, ಸ್ಲೀಪಿಂಗ್ ಪಾರ್ಟ್ನರ್ ವೆಂಕಿ ಸರ್. ನೀ ಆದ್ರೂ ಆಗ್ಬೋದಾ? ಕೋಳಿ ಕೂಗೋ ಮೊದಲೇ ಎದ್ದಿದ್ದಿ. ಇನ್ವಾಲ್ವ್ಮೆಂಟ್ ಲೆವೆಲ್ 100%. ಇದು ವೆಂಕಿ, ನಮ್ಮ ಕಂಪನಿ ಕೆಲಸ ಯಾವಾಗಿಂದ ಸ್ಟಾರ್ಟ್? ನೀ ಎದ್ದ ಕೂಡಲೇ ಸ್ಟಾರ್ಟ್ ಆಗಿದೆ. ಅದು ಸರಿ. ವೆಂಕಿ, ಕಂಪನಿ ಒಂದು ಹೆಸರಾಗಬೇಕಲ್ಲ, ಎಂತ ಹಿಡಿದು? VD ಲಿಮ್ಸ್ ಪ್ರೈವೇಟ್ ಲಿಮಿಟೆಡ್. VD ಅಂದ್ರೆ? ವೆಂಕಟೇಶ್ ದಾಮೋದರ. ಇವನ ಹೆಸರೇ ಫಸ್ಟಾ? ವೆಂಕಿ, ಹೆಸರು ಚೇಂಜ್ ಮಾಡುವನ? ಎಂತ ಅಂತ? DV ಲಿಮ್ಸ್ ಪ್ರೈವೇಟ್ ಲಿಮಿಟೆಡ್. ಕೇಳಲಿಕ್ಕೆ ಸಹ ಚಂದ ಆಗ್ತದೆ, ಅಲ್ಲದೆ VD ಆಗಿ ಉಂಟು ಅಲ್ಲ? DV ಲಿಮ್ಸ್. ಸರಿ ಆಯ್ತು, DV ಲಿಮ್ಸ್ ಇರಲಿ. ಹಾಂ, ಥ್ಯಾಂಕ್ಸ್. ಇದು ವೆಂಕಿ, ಹೇಗೆ ಪ್ಲ್ಯಾನ್ಸ್?
ಸುರತ್ಕಲ್ ಹತ್ರ ಪೋಲಿಯೋ ಮಕ್ಕಳದೊಂದು ಶಾಲೆ ಉಂಟು. ಇನ್ನು ಅಲ್ಲಿಗೆ ಹೋಗಿ ಡೆಮೋ ಕೊಡು, ನಾನು BC ರೋಡ್ ಸೈಡ್ ಹೋಗ್ತೇನೆ. ಇದು ಡೆಮೋ ಅಂದ್ರೆ ಭಾಷಣದಾಗೆಲ್ಲ ನಂಗೆ ಕಷ್ಟ ಆಗ್ಬೋದಾ ಅಂತ. ಇಲ್ಲ, ಈಸಿ ಇರ್ತದೆ. ಹಾಗೆ ನಾ ಹೇಳಿ ಕೊಡ್ತೇನೆ, ನೀ ಬಯಟ್ ಮಾಡು. ಮತ್ತೆ ಬ್ರೋಷರ್ಸ್ ಉಂಟು. ಇಂಪ್ರೂವ್ಮೆಂಟ್ಸ್ ನೀನೇ ಮಾಡಬೇಕು, ನಂದು ಇನ್ವಾಲ್ವ್ಮೆಂಟ್ ಮಾತ್ರ. ಎಲ್ಲ ಕಾಲ ಬಂದಾಗ ಸರಿ ಹೋಗ್ತದೆ. ನೀನು ಸ್ಪೀಚ್ ಹೇಳು, ನಾ ಬರ್ಕೊಳ್ತೇನೆ. ಫ್ರೆಂಡ್ಸ್, ಸ್ಪೆಲ್ಲಿಂಗ್ ಕಷ್ಟ ಉಂಟಾ? ಸ್ವಲ್ಪ ಈಸಿದೆ ಹೇಳು. Myself, Damodar. We all have the dream of flying. DREAM. But we cannot. BATVI. Friends, myself, Damodar. We ಒಂದು ನೀಲಿ ಕಾರ್ ಬೇಡ, ಕೆಂಪಾಗ್ಬೋದು. ಓಯ್, ಎಂತ ಮಾಡೋದಲ್ಲಿ? ಸ್ಪೀಚ್. ವಿ ಆಲ್ ಹ್ಯಾವ್ ದ ಡ್ರೀಮ್ ಆಫ್ ಫ್ಲೈಯಿಂಗ್. ಮೈಸೆಲ್ಫ್ ದಾಮೋದರ್. ವಿ. ಹಲೋ ದಾಮು. ಹಲೋ. ನಾನಿನ್ನು 143 seconds ಅಲ್ಲಿ ಅಲ್ಲಿರ್ತೇನೆ. ಸಿಗುವಾ? ಬಂದೆ. ಬಾಯ್. ಸ್ಪೀಚ್ ಪ್ರಿಪೇರ್ ಮಾಡಲಿಕ್ಕೆ ನಾಳೆ ಬೆಳಗ್ಗೆವರೆಗೆ ಟೈಮ್ ಉಂಟು. ಇವಳನ್ನು ಮೀಟಾಗಿ ಬಂದು ಪ್ರಿಪೇರ್ ಮಾಡೋ. ವೆಂಕಿ, ನಾನೊಂದು ಇಂಟರ್ವ್ಯೂ ಮಾಡಿ ಬರ್ತೇನೆ. ಎಂತ? ಎಂತ ಕೆಲಸವ ಅದು? ರಿಸೆಪ್ಷನಿಸ್ಟ್ ಕೆಲಸ, ನಂದೇ ಕಂಪನಿ. ಹಾ, ಎಂತ ತಮಾಷೆ ಮಾಡುದ ನೀನು? ಕಾಲ ಬದಲಾಗಿದೆ ಈಗ. ನಂದು ಟೈಮ್ ಬಂತು. 2,000 ರೂಪಾಯಿ ಕೊಡ್ತೇನೆ, ಅಡ್ಜಸ್ಟ್ ಮಾಡಿ ಆಯ್ತಾ? ವಾವ್, ಇಷ್ಟು ಬೇಗ ನಮ್ಮದೇ ಒಂದು ಕಂಪನಿ ಶುರು ಆಗ್ತದೆ ಅಂತ ನಾನು ಎಣಿಸ್ಲೇ ಇಲ್ಲ. ನಮ್ದ? ಎಂತ ಕಂಪನಿ ಅದು? ವಹಿವಾಟು ತುಂಬಾ ದೊಡ್ಡದುಂಟು, ಹೋಗ್ತಾ ಹೋಗ್ತಾ ಹೇಳ್ತೇನೆ, ನಿಂಗೆ ಅರ್ಥ ಆಗ್ತದೆ. ದಾಮು, ನಮ್ಮ ವಿಷಯ ಅಮ್ಮನಲ್ಲಿ ಹೇಳಿಯಾ? ಎಂತ ವಿಷಯ? ಮದುವೆದು. ನೀನು ಅರ್ಜೆಂಟ್ ಎಲ್ಲ ಮಾಡಬೇಡ, ಸ್ವಲ್ಪ ಟೈಮ್ ಆಗ್ಲಿ. ಇಲ್ಲಿ ಕಂಪನಿ ಸ್ಟಾರ್ಟ್ ಆದಷ್ಟೇ, ಬೇರೆ ನಿಂದೊಂದು. ಆಫೀಸಲ್ಲಿ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್. ವಿದ್ಯಾ, ನೀನು ಸಪ್ಪೆ ಬುಕ್ ಹಾಕಿದ್ರೆ ಸಹ ಚಂದ ಕಾಣ್ತೀಯ. ವಿದ್ಯಾ. ಹಾ, ಎಂತ? ಲಿಪ್ಸ್ಟಿಕ್ ಸ್ವಲ್ಪ ಜಾಸ್ತಿ ಆಯ್ತಾ ಅಂತಲ್ಲ? ನಡಿಯ ನಾಯಿ. ಇವತ್ತು ಸಿಕ್ಕಿ ಬೆಳೆದ್ರೆ ಸಾಕು. ಹಾಯ್ ಪಾರ್ಟ್ನರ್. ಇದೆಂತದ? ಎಂತ? ಇವತ್ತು ಪಾರ್ಕ್ ಸೈಡ್ ಅಥವಾ ಬೀಚ್ ಸೈಡ್ ಹೋಗಿದ್ಯಾ ಹೇಗೆ ನಿನ್ನ ಫ್ರೆಂಡ್ ಒಟ್ಟಿಗೆ? ಇಲ್ಲ. ಎಂತಗೆ? ಎಂತ ಇಲ್ಲ, ನಿನ್ನ ಕುತ್ತಿಗೆಯಲ್ಲಿ ಚುರುಮುರಿದು ಮೆಣಸಿನ ಹೊಡಿ ಕಂಡಿತ್ತು, ಹಾಗೆ ಕೇಳಿದ್ದು. ನೀನು ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋದವ ಅಲ್ಲ? ಮೈಸೆಲ್ಫ್ ದಾಮೋದರ್. ಗಂಟೆ 10 ಆಯ್ತು, ಇಷ್ಟೊತ್ತಿಗೆಲ್ಲ ಬೇಡ, ಬೇಗ ಮಲಗಿ ಬೇಗ ಎದ್ದು ಸ್ಪೀಚ್ ರೆಡಿ ಮಾಡುವ. ಫ್ರೆಂಡ್ಸ್, ಮೈಸೆಲ್ಫ್ ದಾಮೋದರ್. ಹೇಳ, ಇವತ್ತೇ ಡೆಮೋ ಇರುದು. ಎಷ್ಟೊತ್ತು ಮಲಗುದು? ಎದ್ದು ಹೊರಡು. ಸ್ಪೀಚ್ ಪ್ರಿಪೇರ್ ಮಾಡ್ತಿದ್ದೆ. ಉದಾಸೀನದ ಮುದ್ದೆ. ಫ್ರೆಂಡ್ಸ್, ಮೈಸೆಲ್ಫ್ ದಾಮೋದರ್. We all have the dream of flying, but we can't. Unfortunate. ಬೇಗ ಬಾರ ಆಚೆ. ಎಂತ ಮಾಡುದಲ್ಲಿ? ಎಷ್ಟೊತ್ತು? ಎಂತಲ್ಲಿ ಬಿಲ್ಡಿಂಗ್ ಕಟ್ಟುದಾ?
ಸ್ಪೀಚ್ ಪ್ರಿಪೇರ್ ಮಾಡ್ಲಿಕ್ಕೆ ಬಿಡ. ಎಂತ ಕರ್ಮವ ನಿಂದು. ಸರಿ ಆಗ್ಬೇಕಲ್ಲ ಸ್ಪೀಚ್. ಪ್ರಿಪೇರ್ ಮಾಡ್ತಿದ್ದೆ. ಒಂದು ಸ್ಪೀಚ್ ಸಹ ಪ್ರಿಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಂಗೆ. ಭಾಷೆ ಕೆಟ್ಟ, ನೀರು ಸಾಕ್ಲಿಲ್ಲ ಇಲ್ಲಿ. ನಿನ್ನೆ ಇಡೀ ದಿವಸ ಸುಮ್ಮನೆ ಹಾಳು ಮಾಡಿದೆ. ಅಸಲಿ 1/4 ಗಂಟೆ ಸಿಗ್ತದೆ ಕರೆಕ್ಟ್ ಸ್ಪೀಚ್ ರೆಡಿ ಮಾಡೋ. ಸುರತ್ಕಲ್, ಮುಲ್ಕಿ, ಉಡುಪಿ, ಮಣಿಪಾಲ್, ಉಡುಪಿ ಉಡುಪಿ ಉಡುಪಿ. ಫ್ರೆಂಡ್ಸ್, myself Damodar. We all have the dream of flying, but we can't. Friends, myself Damodar. We all have the dream of flying, but we can't. ಹಲೋ ಹಲೋ ದಾಮು, ಎಲ್ಲಿದ್ದಿ? ಬಸ್ಸಲ್ಲಿ ಇದ್ದೇನೆ ಅಂತ ಹೇಳು. ಆಲ್ ದ ಬೆಸ್ಟ್ ಹೇಳುವ ಅಂತ ಫೋನ್ ಮಾಡಿದ್ದು. ಸರಿ ಆಯ್ತು. ಥ್ಯಾಂಕ್ಸ್ ಹೇಳುದಿಲ್ವಾ? ಸ್ಪೀಚ್ ರೆಡಿ ಆಗಿಲ್ಲ ಅಂತ ನಾ ಇದ್ದೇನೆ. ಇಡು ಫೋನ್. ಫ್ರೆಂಡ್ಸ್, ಟಿಕೆಟ್. Damodar. We all have the dream of flying, but we ಟಿಕೆಟ್ ಕೊಡಿ ಅಣ್ಣ. ಅಣ್ಣ ಒಂದು ನಿಮಿಷ, ಎಂತದ್ದು ಕೆಲಸದಲ್ಲಿ ಇದ್ದೇನೆ. ಪುಣ್ಯ ಮತ್ತೆ ಅಣ್ಣ, ಫಸ್ಟ್ ದುಡ್ಡು ಕೊಡಿ. ಎಲ್ಲಿಗೆ ಎಲ್ಲಿಗೆ ಅಂತ ಇವತ್ತು ಕೆಲಸ ಆದಾಗೆ. ಫ್ರೆಂಡ್ಸ್, myself Damodar. We all have the dream of flying, but we can't. Unfortunate ಸಾಯ್ಲಿ. ಜಾಸ್ತಿ ಕ್ವಶನ್ಗಳಿದ್ರೆ ಸಾಕು. ಮಾಲಿಂಗೇಶ್ವರ, ಆರ್ಡರ್ ಹಾಕುವಾಗೆ ಮಾಡಪ್ಪ, ಮತ್ತೆಲ್ಲ ನಾನೇ ನೋಡಿಕೊಳ್ತೇನೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಬನ್ನಿ. ಮೇಡಮ್, ದಾಮೋದರ್ ಅಂತ ಹೆಸರು. ಸರಿ, ಕುತ್ಕೊಳ್ಳಿ. ಮೇಡಮ್, ಬ್ರೋಚರ್. ಓ, ಪ್ರಾಸ್ಥೆಟಿಕ್ ಲಿಮ್ಸ್ ಬಗ್ಗೆ ಅಲ್ಲ? ಹೌದು ಮೇಡಮ್. ಮೇಡಮ್ ಇದು ಕುತ್ಕೊಳ್ಳಿ. ಲಿಮ್ಸ್ ಪ್ರೈವೇಟ್ ಲಿಮಿಟೆಡ್. ಎಲ್ಲಿ ಆಗ್ತದೆ ಈ ಕಂಪನಿ? ಇಲ್ಲಿಯೇ ಮೇಡಮ್, ಮಂಗಳೂರಲ್ಲಿ. ನಿಮ್ದೇ ಅಲ್ಲ? ಹೌದು ಮೇಡಮ್, ನಂದೇ ವಸ್ತು ಕಂಪನಿ. ವೆಬ್ಸೈಟ್ ಎಲ್ಲ? ಹೌದು ಮೇಡಮ್. ಸಕ್ಕು, ಒಂದು ಕಾಫಿ. ಹಾ ಮೇಡಮ್. ನಿಮ್ಗೆಂತ ಬೇಡಲ್ಲ? ಬೇಡ ಮೇಡಮ್. ಮಕ್ಕಳಿಗೆ ಡೆಮೋ ಎಂತಾರು? ಬೇಡವಾ? ಅದೆಲ್ಲ ಅಗತ್ಯ ಇಲ್ಲ. ಮಕ್ಕಳಿಂದ ದುಡ್ಡು ಕೊಡೋದಿಲ್ಲ, ಹೇಗೂ ನಮ್ಮ ಮ್ಯಾನೇಜ್ಮೆಂಟ್ ಕೊಡ್ಬೇಕು. ನಾನು ನಿಮ್ಮ ಬ್ರೌಷರ್ ಅನ್ನ ನಮ್ಮ ಮ್ಯಾನೇಜ್ಮೆಂಟ್ ಕಳಿಸ್ತೇನೆ. ಸರಿ ಮೇಡಮ್. 1-2 ದಿನದಲ್ಲಿ ರಿಪ್ಲೈ ಬರ್ಬೋದು, ನಾನು ನಿಮ್ಗೆ ತಿಳಿಸ್ತೇನೆ. ಸರಿ ಮೇಡಮ್. ಸರಿ. ಮತ್ತಿನ್ನೇನಾದ್ರು? ಮೇಡಮ್, ನೀವೇ ಕಾಲ್ ಮಾಡ್ತೀರಾ ಇಲ್ಲ ನಾನೇ ಮಾಡ್ಬೇಕಾ? ನಾನೇ ನಿಮ್ಗೆ ಫೋನ್ ಮಾಡ್ತೇನೆ. ಸರಿ ಮೇಡಮ್, ನಂದೇ ನಂಬರ್, ದಾಮೋದರ್ ಅಂತ ಹೆಸರು. ಸೇವ್ ಮಾಡಿ ಆಯ್ತಾ ಮೇಡಮ್? ನೀವು ಯಾವ ಕಾಲ್ ಮಾಡಿದ್ರು ಅಟೆಂಡ್ ಮಾಡ್ತೇನೆ ಮೇಡಮ್. 24 ಗಂಟೆ ಕೂಡ ವರ್ಕ್ ಮಾಡ್ತೇವೆ. ನೀವು ನಂಗೊಂದು ಹೇಳಿಬಿಡಿ ಮೇಡಮ್. ಇಮೇಲ್ ಅಡ್ರೆಸ್ ಕೂಡ ಉಂಟು, ನೀವು ಇಮೇಲ್ ಕೂಡ ಮಾಡ್ಬೋದು ಮೇಡಮ್. ಸರಿ ಆಯ್ತು, ಹೊರಡಿ. ಸರಿ ಮೇಡಮ್. ವೆಂಕಿ, ನೀನಾಗ್ಲೇ ಬಂದ್ಯಾ? ಹೌದು. ಸ್ಪೀಚ್ ಎಲ್ಲ ಚಂದಕ್ಕೆ ಮುಗೀತು. ನಿಂದು? ನಂದು ಸಹ 2 ದಿನದಲ್ಲಿ ಆರ್ಡರ್ ಹಾಕ್ತಾರಂತೆ. ಸೂಪರ್ ಸೂಪರ್. ವೆಂಕಿ, ಇದು ಅಡ್ವಾನ್ಸ್ ಒಂದು ಸ್ವಲ್ಪ ಕಮ್ಮಿ ಕೊಟ್ರೆ ಎಂತ ಮಾಡುದು? ₹1 ಸಿಕ್ಕಿದ್ರೆ ಸಹ ಬಿಡಬಾರ್ದು, ಆಪರ್ಚುನಿಟಿ ಯೂಸ್ ಮಾಡಬೇಕು. ಸ್ಪೀಚ್ ಸಹ ಮಾಡಲಿಲ್ಲ ಅಂತಿಲ್ಲ, ಇನ್ನು ಅವನಿಗೆ ಆರ್ಡರ್ ಬಂದು ನನಗೆ ಬರೋದಿದ್ರೆ ಮರ್ಯಾದೆ ಹೋಗ್ತದೆ. ದೇವ್ರೆ, 2 ದಿವಸ ಕಾಯ್ತೆ, ನನಗೆ ಮಾತ್ರ ಆರ್ಡರ್ ಬರೋಗೆ ಮಾಡು, ಮತ್ತೆಲ್ಲ ನಾನೇ ನೋಡಿಕೊಳ್ತೇನೆ. ಕಾಲ್ ಮಾಡ್ತಾನೆ. ಎಂತ ಹೇಳು? ಹಲೋ ದಾಮು, ಕಂಪನಿ ಸ್ಟಾರ್ಟ್ ಆದ ಲೆಕ್ಕದಲ್ಲಿ ನಂಗೆ ಒಂದು ರಿಂಗ್ ಕೊಡಿಸ್ತೀಯಾ? ಎಂತದ್ದು ಯೋಚನೆಯಲ್ಲಿದ್ದೇನೆ, ಆಮೇಲೆ ಮಾಡ್ತೇನೆ. ಬಾಯ್. ಎಂತ ಎರಡು ದಿವಸ ಆಯ್ತು. ಅವರಿಗೆ ಸೀದಾ ಕಾಲ್ ಮಾಡಿ ಕೇಳುದಾ? ಸ್ವಲ್ಪ ವೇಟ್ ಮಾಡುವ. ಅವರದ್ದೇ ಕಾಲು.
ಹಲೋ ಹಲೋ ದಾಮೋದರ, ಹಾ ನಾನು ಆಶ್ರಮದಿಂದ ಕಾಲ್ ಮಾಡೋದು. ಹಾ ಅಡ್ವಾನ್ಸ್ 5 ಲಕ್ಷ ರೆಡಿ ಉಂಟು, ನೀವು ಮತ್ತೆ ಬಂದು ತಗೊಂಡು ಹೋಗಿ ಆಯ್ತಾ? ಹಾ 5 ಲಕ್ಷ ಎಂತ ಆಯ್ತಾ? ಏ ಆರ್ಡರ್ ಬಂತ 5 ಲಕ್ಷದ್ದು. ಓ ಸರಿ, ಥ್ಯಾಂಕ್ಸ್. ನಿನ್ನದೆಂತಾಯ್ತು? ಮೇಲ್ ಮಾಡಿದ್ದೆ, ಹಾ ನಾಟ್ ಇಂಟ್ರೆಸ್ಟೆಡ್ ಅಂತ ರಿಪ್ಲೈ ಬಂತು. ನಮಸ್ತೆ ಮೇಡಮ್. ಬನ್ನಿ ಸರ್. ಎಂತ ತಗೊಳ್ತೀರಾ ಸರ್? ಟೀ ಆರ್ ಕಾಫಿ, ಎನಿಥಿಂಗ್? ಎಂತ ಬೇಡ, ಥ್ಯಾಂಕ್ಸ್. ಸರ್ ಇಗೋಳಿ ಕ್ಯಾಶ್. ಹಲೋ ಹಲೋ, ಎಲ್ಲಿದ್ದಿ? ಬಿಸಿ ಇದ್ದೇನೆ ಸ್ವಲ್ಪ, ಮತ್ತೆ ಮಾಡು. 3 ದಿನ ಆಯ್ತು ನಿನ್ನ ಸುದ್ದಿ ಇಲ್ಲದೆ. ಎಂತ ಆಗ್ತಾ ಉಂಟು? ನನ್ನನ್ನು ಅವಾಯ್ಡ್ ಮಾಡುದಾ? ಹಲೋ, ಸರ್ ಹಾಗೆ ಇದಕ್ಕೊಂದು ಸೈನ್ ಹಾಕಿ ಬಿಡಿ. ಸರಿ. ಇದೆಂತ ಮೇಡಮ್? ಕ್ಯಾಶ್ ಉಂಟು, ಚೆಕ್ ಇಲ್ವಾ? ಸಾರಿ ಸರ್, ನಮಗೆ ಬರುವ ಡೊನೇಷನ್ ಎಲ್ಲ ಕ್ಯಾಶ್ ಅಲ್ಲೇ ಬರುದಲ್ಲ. ಎಲ್ಲ 2000 ನೋಟೆ, ಬೇಕಿದ್ರೆ ಇನ್ನೊಂದ್ಸತಿ ಎಣಿ. ಏ ಇಲ್ಲ ಇಲ್ಲ, ಸರಿ ಉಂಟು, ನೋಡಿದೆ. ಥ್ಯಾಂಕ್ಸ್, ಬರ್ತೇನೆ. ಕೇಳುವೆಂಗಿ ದಾಮೋದರನ ಪ್ರತಾಪವ. ಕೇಳ ಮಿಸ್ಟರ್ ವೆಂಕಿ, ಇದರಲ್ಲಿ 5 ಲಕ್ಷ ರೂಪಾಯಿ ಉಂಟು. ಹೇಗೆ ವೆಂಕಿ ಬ್ರೋ? ಇದು 50-50 ಶೇರ್ ಮಾಡುವ? ಎಂತ 50 ಶೇರ್? ಪ್ರಾಡಕ್ಟ್ ಏನಪ್ಪ ರೆಡಿ ಮಾಡ್ತಾನ? ಗೊತ್ತುಂಟಾಯ್ತಾ, ಸುಮ್ಮನೆ ಹೇಳಿದ್ದು. ವೆಂಕಿ, ಒಂದು 10,000 ರೂಪಾಯಿ ತಗೊಳ್ಳಿಯಾ? ಲೈಫ್ ಎಂಜಾಯ್ ಮಾಡ್ಬೇಕಂತ ಆಸೆ. ಪ್ಲೀಸ್. ಆಯ್ತು, ಒಂದು 10,000 ತಗೋ, ಹೋಗಿ ಟೂರ್ ಮಾಡಿ ಬಾ. ಜೈ ಟಿವಿ ಲಿಮ್ಸ್. ಥ್ಯಾಂಕ್ಸ್. ಹಲೋ ಹಲೋ ದಾಮು, ಎಲ್ಲಿದ್ದಿ? ಮಡಿಕೇರಿಯಿಂದ ಮಂಗಳೂರು ಬರ್ತಾ ಇದ್ದೇನೆ, ಮಲಗಿದ್ದೇನೆ, ಡೋಂಟ್ ಡಿಸ್ಟರ್ಬ್. ಅಲ್ಲ, ಅದು ಏ ದಾಮು, ಇಲ್ಲಿಗೆ ಬಂದದ ನೀನು? ನನ್ನನ್ನೆಂತಕ್ಕೆ ಅವಾಯ್ಡ್ ಮಾಡ್ತಿದ್ದಿ? ಇಷ್ಟದಲ್ಲಿ ಎಂತದ ನಿಂದು ಗಲಾಟೆ? ಆನ್ಸರ್ ಮಾಡು. ಮನೆಯಲ್ಲಿ ಹುಡುಗನನ್ನು ಹುಡುಕ್ತಿದ್ದಾರೆ, ನಾನು ಅವ್ರಿಗೆ ಎಂತ ಹೇಳಿ? ಹುಡುಕ್ಲಿಕ್ಕೆ ಬಿಡು, ಹುಡುಗ ಇಷ್ಟ ಆದ್ರೆ ಒಪ್ಪಿಕೊ, ಇಲ್ಲದ್ರೆ ಬೇರೆ ಯಾರನ್ನು ತೋರಿಸ್ಲಿಕ್ಕೆ ಹೇಳು. ಎಂತ? ಈಗ ನೀನೇ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು. ನಮ್ಮಿಬ್ರಿಗೆ ಪ್ರೊಫೆಷನ್ ಸೂಟ್ ಆಗುದಿಲ್ಲ. ಸೂಟ್ ಆಗುದಿಲ್ಲ ಅಂದ್ರೆ ಎಂತ ಗೊತ್ತುಂಟಾ? ನಾನೊಬ್ಬ ಕಂಪನಿದು ಓನರ್. ನಾನು ಇವತ್ತೊಂದು ಕಂಪನಿ ಸ್ಟಾರ್ಟ್ ಮಾಡಿದೆ, ನಾಳೆ ಇನ್ನೊಂದು ಕಂಪನಿ ಸ್ಟಾರ್ಟ್ ಮಾಡ್ತೇನೆ, ನಾಳ್ದು ಮತ್ತೊಂದು ಮಾಡ್ತೇನೆ. ಆಗ ನೀನೆಂತ ಮಾಡ್ತಿ? ಹೇಳು. ಆಗ ಸರ್ ರಿಸೆಪ್ಷನಿಸ್ಟಾ? ಸುಮ್ಮನೆ ಅಳ್ತಾ ಕೂತ್ರೆ ಅಂತ ಮಳೆ ಬರೋದಿಲ್ಲ, ಗೊತ್ತಾಯ್ತಾ? ನಿನ್ನ ಲೆವೆಲ್ ಅವ್ರನ್ನ ಯಾರನ್ನಾದ್ರೂ ಹುಡುಕು, ಲೈಫ್ ಈಸಿ ಆಗ್ತದೆ. ಇನ್ನು ಕಾಲೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ, ಸುಮ್ಮನೆ ಈಸಿ ಇದ್ದೇನೆ, ಅರ್ಥ ಆಯ್ತಾ? ಅಳ್ಬೇಡ ನೀನು, ಮನೆಗೆ ಹೋಗಿ ಮಲಗು. ಕಿರುಬಕಸಿದ ಕನಸಿಗೊಂದು ಕಣ್ಣ ಹನಿಯು ಬೆರೆತಿದೆ. ಕಿರುಬಕಸಿದ ಕನಸಿಗೊಂದು ಕಣ್ಣ ಹನಿಯು ಬೆರೆತಿದೆ. ನೋಟವೆಲ್ಲೋ ಸೇರಲು ತಿರುಗಿ ಹೊರಟ
ಗಾಡಿ ನಿಲ್ಸು. ಹಾ ನಂದು 50 ರೂಪೀಸ್ ಬಾಕಿ ಇತ್ತು. 100 ಉಂಟು. ಕೀಪ್ ದ ಚೇಂಜ್. ಎಂಜಾಯ್. ಅಲ್ಲ ಈಗ ಸಹ ನೀನೆಂತಕ್ಕೆ ದುಡಿಯೋದು? ಹ, ಮನೆಯಲ್ಲಿ ಕಷ್ಟ ಇರ್ತದಲ್ಲ. ಬ್ಯಾಡ್ ಕರಿಯರ್ ಚಾಯ್ಸ್. ಸಣ್ಣ ಪ್ರಾಯದಲ್ಲಿ ನನಗೆ ಬಿಸ್ನೆಸ್ ಮಾಡ್ತಾ ಇರ್ತಿದ್ರೆ ಈಗ ಫಾರಿನ್ ಟ್ರಿಪ್ ಹೋಗ್ಬೋದಿತ್ತು. ಈಗ ಹೇಳಿ ಅಂತ ಪ್ರಯೋಜನ. ಹೊರಡು. ಅವತ್ತು ನಾನೇ ನಿಮ್ಮನ್ನ ಡ್ರಾಪ್ ಮಾಡಿದ್ದ ಅಂತ ಅಲ್ವಾ ಸರ್? ಅದೇ ಅನ್ಕೊಂಡೆ ಎಲ್ಲ ನೋಡಿದ ಹಾಗುಂಟು ಅಂತ. ಈಗ ತುಂಬಾ ಪಾಶ್ ಆಗಿದ್ದೀರಿ ಸರ್ ನೀವು, ಗುರ್ತವೇ ಸಿಗುದಿಲ್ಲ. ಮತ್ತೆ ಅಜ್ಜನ ಹತ್ರ ಎಂತ ಸರ್? ಎಂಥದೋ ಕಷ್ಟದಲ್ಲಿದ್ದಾನೆ, 100 ರೂಪಾಯಿ ಕೊಡು ಅಂತೇಳಿ ಕಂಡಿತ್ತು, ಕೊಟ್ಟು ಬಂದೆ. ಹಾ ಹೌದಾ? ಸತ್ಯ? ಮತ್ತೆ ಸುಳ್ಳು ಹೇಳ್ತೇನೆ ನಾನು? ಸುಮ್ಮನೆ ನಿನ್ನ ಕೆಲಸ ನೋಡಿ ನೀನು. ಅದು ಹಾಗಲ್ಲ ಸರ್, ಅದು ಅದಕ್ಕೆ ಪ್ರಸಂಗ ಮಾತಾಡ್ಬೇಡ. ಮುಂದೆ ನೋಡಿ ಗಾಡಿ ಓಡಿಸು. ನಾನು ಯಾರಿಗೆ ಬೇಕಾದ್ರೂ ದುಡ್ಡು ಕೊಡ್ತೇನೆ, ನಿಂಗೆ ಎಂತಕ್ಕೆ? ನಿನ್ನ ಕೆಲಸ ನೋಡಿ ನೀನು ಸುಮ್ಮನೆ ಮಾತಾಡ್ಬೇಕಂತ ಮಾತಾಡು ಭಾಷೆ. ₹100 ಉಂಟು. ನೀನು ಅಧಿಕ ಪ್ರಸಂಗ ಮಾಡಿದ್ರೆ ಸುಮ್ಮನೆ ಇರ್ತಿದ್ರೆ ಕೀಪ್ ದ ಚೇಂಜ್ ಹೇಳ್ತಿದ್ದೆ. ಕೊಡು, 50 ರೂಪಾಯಿ ವಾಪಸ್ ಕೊಡು. ಇದು ನಿನ್ನ ಜೀವನಕ್ಕೆ ಪಾಠ ಆಗ್ಬೇಕು. ಅನ್ಎಜುಕೇಟೆಡ್ ಫೆಲೋ. ನನ್ನ ಯೋಗ್ಯತೆ ಅಂತ ಇವನು ಹಣೆ ಬರ. ಡೋರ್ ಲಾಕ್ ಮಾಡೋದು ಎಲ್ಲಿ ಹೋದೇವ ಬೆಳಗ್ಗೆ ಬೆಳಗ್ಗೆ? ಬಂದು ಬಾಗಿಲು ಬಡ್ಕೊಂಡು ಕಾಯ್ಲಿ. ಏಯ್, ಬಾಗಿಲು ತೆಗಿಯ, ತೆಗಿಯ ಬಾಗಿಲು. ಬಾಗಿಲು ತೆಗಿತಾ ಇಲ್ವಾ? ಹೊಡಿತೀನಿ ಈಗ ಬಾಗಿಲು. ಬೇಗ, ಕಾಯ್ಲಿಕ್ಕೆಲ್ಲ ಸಮಯ ಇಲ್ಲ ನನಗೆ. ಓಹೋ, ನೀನು ಇಲ್ಲೇ ಇದ್ದೀಯಾ? 2-3 ದಿನದಿಂದ ಬರ್ತಾ ಇದ್ದೇನೆ ಮಗನೇ, ಇವತ್ತು ಸಿಕ್ಕಿ. ಎಂತ ಸರ್, ಎಂತ ಆಗ್ತಾ ಉಂಟು? ಎಲ್ಲ ಸ್ಟೇಷನ್ ಹೇಳ್ತೀನಿ, ನಡೆಯ ಸ್ಟೇಷನ್. ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನಾನೊಬ್ಬ ಕಂಪನಿ ಓನರ್. ಎಂತಾಯ್ತು ಸರ್? ಎಂತ ವಿಷಯ? ನಡಿ, ಒಳಗೆಲ್ಲ ಚೆಕ್ ಮಾಡು. ಹಾ ಸರಿ ಸರ್. ಏಯ್, ಆಟೋ ಸ್ಟ್ಯಾಂಡ್ ಯಾವ ಸೈಡಾ? ಸರ್ ಲೆಫ್ಟಿಗೆ. ಆಟೋ ಬೇಡ ಸರ್, ಬೇರೆ ನೋಡುವ. ಏನು? ಓ ಹೌದಾ, 2 ಕಾಲ್ ಜಾಸ್ತಿ ಹೇಳು. ಏರೋಪ್ಲೇನ್ ಮತ್ತೆ ಹತ್ತಿಸ್ತೇನೆ. ಈಗ ಆಟೋ ಹತ್ತು. ಏಯ್, ತೆಗೆಯಪ್ಪ ಗಾಡಿ, ಸ್ಟೇಷನ್ಗೆ ಹೋಗುವ. ಬಾರಪ್ಪ ಯಜಮಾನ, ಬಾ. ನೀನು ನಡಿಯಪ್ಪ. ಹಲೋ ಹಲೋ. ಹಾ, ಕಿರಿಕಿರಿ ಮಾಡಬೇಡ. ಒಬ್ಬ ಫೋಟೋ ಉಂಟು ಇದ್ದಾನೆ ಹತ್ರ. ನಾನೆಂತ ಕಿರಿಕಿರಿ ಮಾಡಿದೆ ಈಗ? ಎಷ್ಟು ಸರ್ತಿ ಹೇಳಿ ನಿನ್ಗೆ? ನಾನು ಬರ್ತೇನೆ, ಫೋನ್ ಇಡು, ಬರ್ತೇನೆ. ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ನಾವು ವಿಚಾರ ಬಂದ ನೋಡಿ ಸರ್ ಯಜಮಾನ. ಸರ್ ಇವನೇ ಅವತ್ತು ಬಂದು ದುಡ್ಡು ತಗೊಂಡದ್ದು. ಏನೋ ಇವ್ರು ದುಡ್ಡು ತಗೊಂಡೋಗಿದ್ಯಂತೆ? ಸರ್ ನಂದಲ್ಲ ಸರ್, ದುಡ್ಡು ಟ್ರಸ್ಟ್ ಇದು. ಸರ್ ನಾನೆಂತ ಕದಿಲಿಲ್ಲ ಸರ್. ಮತ್ತೆ ಅದೊಂದು ಆರ್ಟಿಫಿಷಿಯಲ್ ಐಟಮ್ ತರಬೇಕಂತ ಅವರೇ ದುಡ್ಡು ಕೊಟ್ಟದ್ದು. ಸರ್ ಅದು ದುಡ್ಡು ತಗೊಂಡೋಗಿ 1 ವಾರ ಆಯ್ತು ಸರ್, ಕಾಲಿಗೆ ಸಿಗ್ತಾ ಇಲ್ಲ ಜನ. ಏನಾ ಸರ್? ಅದೊಂದು ಟೂರಿಗೆ ಹೋಗಿದ್ದೆ, ಅಮ್ಮ ಕಾಲ್ ಮಾಡಿ ಉಪದ್ರ ಮಾಡ್ತಾರೆ ಅಂತ ಫೋನ್ ಸ್ವಿಚ್ ಆಫ್ ಮಾಡಿದ್ದೆ ಸರ್. ನೀನು ಟೂರ್ಗಾದ್ರೂ ಹೋಗಿರೋ, ಬಾರ್ಗಾದ್ರೂ ಹೋಗಿರೋ, ಇವರು ಕೊಡ್ಬೇಕಾಗಿರೋ ಐಟಮ್ಸ್ ಅಲ್ಲಿ ಹೇಳೋ. ಸರ್ ನಂಗೆಂತ ಗೊತ್ತಿಲ್ಲ ಸರ್, ಕಂಪನಿ ನನ್ನ ಫ್ರೆಂಡ್ ಇದು. ಸರ್ ಅವತ್ತು ಹೇಳಿದ್ವಿ ಒಂದೇ ಕಂಪನಿ ಅಂತ ಸರ್. ಏಯ್, ಕತೆ ಹೇಳ್ತೇನಾ? ಐಟಮ್ ಎಲ್ಲಿದೆ ಹೇಳ. ಸರ್ ಇರಿ ಸರ್, ನಾ ಕಾಲ್ ಮಾಡ್ತೇನೆ ನನ್ನ ಫ್ರೆಂಡಿಗೆ. ಬೇಗ ಮಾಡೋ. ನೀವು ಅಳ್ಬೇಡಿ. The number you're calling is currently switched off. ಏನಾಯ್ತು? ಕಾಲ್ ಹೋಗ್ತಾ ಇಲ್ಲ ಸರ್. ವೆರಿ ಗುಡ್ ರಾಸ್ಕಲ್, ನನ್ನ ಹತ್ರನೇ ನಾಟಕ ಮಾಡ್ತೀಯ. 5 ಲಕ್ಷ ತಗೊಂಡು ಊರ್ ಬಿಟ್ಟು ಹೋಗಿದ್ದಾನೆ, ಅದು ಎಂತದೋ ಬಾಕಿ ಇದೆ ಅಂತ ವಾಪಸ್ ಬಂದಿದ್ದಾನೆ. ನೋಡಿ ಮೇಡಮ್, ಇದು ತುಂಬಾ ಸೀರಿಯಸ್ ವಿಷಯ. ನಾವು ಇವನ್ನ ಬಾಯ್ ಬಿಡಿಸ್ತೀವಿ. ನೀವು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟು ಹೋಗಿ. ಸರಿ ಆಯ್ತು ಸರ್.
ಎಲ್ಲೋ 5 ಲಕ್ಷ ಸರ್ ಎಂತೋ ಸಣ್ಣ ತಪ್ಪಾಗಿದೆ ಸರ್, ಎಂತ ಅಂತ ಗೊತ್ತಾಗ್ತಿಲ್ಲ. 5 ಲಕ್ಷ ನಿನಗೆ ಸಣ್ಣ ತಪ್ಪ? ₹1 ಸಿಕ್ಕಿ ರಸ ಬಿಡಬಾರ್ದು, ಆಪರ್ಚುನಿಟಿ ಯೂಸ್ ಮಾಡಬೇಕು. ನಂಗೆಂತ ಗೊತ್ತಿಲ್ಲ ಸರ್. ನಿನ್ನದೆಂತಾಯ್ತು? ಮೇಲ್ ಮಾಡಿದ್ದೆ, ನಾಟ್ ಇಂಟ್ರೆಸ್ಟೆಡ್ ಅಂತ ರಿಪ್ಲೈ ಬಂತು. ಹಾಕ್ರಿ ಒಳಗೆ. ನಿಮಗೆ ಒಳ್ಳೆ ಮಾತನ್ನೆಲ್ಲ ಕೇಳಿದ್ರೆ ಆಗೋದಿಲ್ಲ. ಅಡಿ ಒಳಗೆ. ಸುಮ್ಮನೆ ನಮ್ಮ ಟೈಮೆಲ್ಲ ವೇಸ್ಟ್ ಮಾಡೋದು. ನಮಗೆ ಬೇರೆ ಅಂತ ಕೆಲಸ ಇಲ್ವಾ? ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಕಂಪನಿ ಸ್ಟಾರ್ಟ್ ಮಾಡೋ. ನೀನು ಸಹ ನನ್ನ ತಮಾಷೆ ಮಾಡುದಾ? ಅಲ್ಲ ನಾನೇಗ ಇನ್ವೆಸ್ಟ್ ಮಾಡುದು? ನೋಡು, ಪಾರ್ಟ್ನರ್ಶಿಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲ ಮುಖ್ಯ, ಇನ್ವಾಲ್ವ್ಮೆಂಟ್. ಓ ಹಾಯ್, ನೀನೆಂತ ಮಾರೆ ಇಲ್ಲಿ? ಗೊತ್ತಿಲ್ಲ. ಛೇ, ಕ್ಲಾರಿಟಿ ಇಲ್ಲದ ಜನ. ನೀವು ದರೋಡೆ. ಅವತ್ತು ಬಸ್ಸಲ್ಲಿ ನನ್ನ ಪರ್ಸ್ ತೆಗ್ದದ್ ನೀವೆಯಾ? ಬಸ್ಸು ಪರ್ಸು ಹೆಕ್ ಹೆಕ್ ಚಿಲ್ಲರೆ ವಿಷಯಗಳನ್ನೆಲ್ಲ ತಂದು. ಅಲ್ಲ ಕೇಳಿದಷ್ಟೇ. ಓಯ್ ಅದು ನಾನಲ್ಲ ಸರ್, ಇವ ಮಾಡೋದು ಪಿಕ್ ಪಾಕೆಟ್. ಇಲ್ಲಿ ನಿಂದು ಶೋ ಬೇರೆ. ದಾಮೋದರ ಸಾಹೇಬ್ರು ಕರಿತಾ ಇದ್ದಾರೆ, ಬಾ. ಸರ್ ಬೇಲ್ ಕೊಡೋಕೆ ಯಾರಾದ್ರೂ ಇದ್ದಾರೇನಯ್ಯ? ಮಂಗಳೂರಲ್ಲಿ ಒಬ್ರಿದ್ದಾರೆ ಸರ್. ಕಾಲ್ ಮಾಡ್ತೀಯಾ? ಬೇಡ ಸರ್, ನಾ ಕಾಲ್ ಮಾಡಿದ್ರೆ ಅವ್ರು ಪಿಕ್ ಮಾಡ್ಲಿಕ್ಕಿಲ್ಲ, ನೀವೇ ಮಾಡಿ. ತಗೋ, ನಂಬರ್ ಹಾಕು. ಸರ್ ಏನವ್ರ ಹೆಸರು? ವಿದ್ಯಾ. ಹಲೋ ಹಲೋ ಹಲೋ. ಹಾ, ವಿದ್ಯಾ ಅವರಾ? ಹಾ, ಯಾರು? ನಾನು SI ಮಾತಾಡ್ತಿರೋದು. ಹಾ, ದಾಮೋದರು ಫ್ರಾಡ್ ಕೇಸ್ ಮೇಲೆ ಅರೆಸ್ಟ್ ಆಗಿದ್ದಾರೆ. ಏನು? ದಾಮೋದರ? ನೀವೇನಾದ್ರೂ ಬೇಲ್ ಕೊಡೋದಿದ್ರೆ ಮುಂದುವರಿಸಬಹುದು. ಹಾ ಸರಿ, ಓಕೆ, ಆಯ್ತು. ಫೈನ್, ಥ್ಯಾಂಕ್ ಯು. ಸರ್ ಎಂತ ಗೊತ್ತುಂಟ ಸರ್, ಅವ ನನ್ನ ಫ್ರೆಂಡ್ ನನ್ನನ್ನು ಯೂಸ್ ಮಾಡಿ ಸರ್. ಅವ ಎಲ್ಲಿಗೂ ಡೆಮೋ ಕೊಡ್ಲಿಕ್ಕೆ ಹೋಗ್ತಾ ಇರ್ಲಿಲ್ಲ, ಅವ ಮನೆಯಲ್ಲೇ ಕೂತ್ಕೊಳ್ತಿದ್ದ. ನಾನು ಹೊರಗೆ ಕಳಿಸಿ ಉಂಟಲ್ಲ ಸರ್, ನಂಗೆ ಮೋಸ ಮಾಡಿ ಸರ್. ನನ್ನ ಹತ್ರ ಹಣ ಇಲ್ಲ, ಎಂತ ಇಲ್ಲ ಸರ್, ಸತ್ಯ ಸರ್. ನಾಟಕ ಮಾಡ್ತೀಯ? ನಿನ್ನಂತವ್ರನ್ನ ಎಷ್ಟು ಜನ ನಾನು ನೋಡಿಲ್ಲ. ನೋಡು, ಬೇಗ ಸತ್ಯ ಹೇಳ್ಕೊಂಡ್ರೆ ನಿನ್ಗೆ ಒಳ್ಳೇದು. ಹೋಗು, ಕೂತ್ಕೋ ಒಳಗೆ. How was your day, dude? Such a boring person. ಹಲೋ ಹಲೋ, ಲಾಯರ್ ಶ್ರೀಕಾಂತ್ ಅವ್ರ ಆಫೀಸಾ? ಹೌದು. ಇದ್ದಾರಾ? ಹಾ, ಇದ್ದಾರೆ. ಸರಿ, ಒಂದು ಅರ್ಧ ಗಂಟೆಯಲ್ಲಿ ಬರ್ತೇನೆ. ಓಕೆ. ಏ ದಾಮೋದರ, ಬಾರಪ್ಪ, ಯಾರೋ ಬೇಲ್ ಕೊಡ್ಲಿಕ್ಕೆ ಬಂದಿದ್ದಾರೆ ನೋಡು. ಮಂಗ ಬೇಲ, ನಂಗೆ ಮುದ್ದೆ ಹೇಗತ್ತೆ. ಬರೋ ಇಲ್ಲಿ, ಸೈನ್ ಹಾಕೋ. ಏ ದಾಮೋದರ, 5 ಲಕ್ಷ ವಾಪಸ್ ಕೊಟ್ರೆ ಆಶ್ರಮದವರು ಕೇಸ್ ವಾಪಸ್ ತಗೋತಾರಂತೆ. ಏನ್ ಮಾಡ್ತೀಯಾ? ಎಂತರ್ ಮಾಡಿ ತಂದು ಕೊಡ್ತೇನೆ ಸರ್. ಪ್ರತಿ ವಾರ ಸ್ಟೇಷನ್ಗೆ ಬಂದು ಸೈನ್ ಹಾಕೋಬೇಕು, ಅರ್ಥ ಆಯ್ತಾ? ಆಯ್ತು ಆಯ್ತು. ಹೊರಡು. ಸರಿ, ನನ್ನ ಬ್ಯಾಗ್. ರೀ, ಬ್ಯಾಗ್ ಕೊಟ್ಟು ಕಳ್ಸ್ರಿ. ವಿದ್ಯಾ, ವಿದ್ಯಾ ನಿಂತ್ಕೊಳ್ಳ. ವಿದ್ಯಾ ಪ್ಲೀಸ್. ಥ್ಯಾಂಕ್ಸ್. ಸಾರಿ ನಿಂಗೆ ಬೇಜಾರಾಗಿದ್ರೆ. ನೀನ್ ನಂಗೆ ಮಾತ್ರ ಮೋಸ ಮಾಡಿದಂತ ಎಣಿಸಿದೆ. ನಿನ್ನ ಹಣೆ ಬರವೇ ಇಷ್ಟು. ಛೇ, ನಾಚಿಕೆ ಆಗ್ಬೇಕು. ವಿದ್ಯಾ,
ಅಜ್ಜ 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 ಒಂದು 100 ರೂಪಾಯಿ ಸಿಗ್ಬೋದಾ? ಸ್ವಲ್ಪ ಕಷ್ಟದಲ್ಲಿದ್ದೇನೆ, ಪ್ಲೀಸ್. ಥ್ಯಾಂಕ್ಸ್. ಮತ್ತೆ ಬರ್ತೇನೆ. ಬಂದೆಲ್ಲ ಲೆಕ್ಕ ತೀರಿಸುದೆ. ತೀರಿಸ್ತಿ, ಗೊತ್ತುಂಟು ನಿನ್ನ ಹಣೆ ಬರ. ಸಣ್ಣ ಕೋಣೆಯ ಕಿಟಕಿಯ ತುರಿ ಹೊರಟಿದೆ ಕನಸು. ಏಳ ಎಷ್ಟೊತ್ತು ಮಲ್ಗುದು? ಗಂಟೆ 8 ಆಯ್ತು. ಅಮ್ಮ 5 ನಿಮಿಷ ಮಲಗ್ತೇನಮ್ಮ. ಏ ಅಮ್ಮ, ಫ್ಯಾನ್ ಆಫ್ ಮಾಡ್ಬೇಡ. ಈಗಲೇ ಹೋಗಿ ಮುಖ ತೋರಿಸುದ ಎಲ್ರಿಗೆ? ಬೇಡ, ಬೆಳಗ್ಗೆ ಬೆಳಗ್ಗೆ ವಿಷಯ ಗೊತ್ತಾದ್ರೆ ಒಳ್ಳೇದಿರುವುದಿಲ್ಲ. ಹೇಳಮ್ಮ, ಹಾಗೆ ಲೇಟ್ ಮಾಡಬಾರ್ದು. ಹೀಗೆ ಮಲಗಿದ್ರೆ ಮತ್ತೆ ನಿನ್ನ ಅಣ್ಣನ ಹಾಗೆ ಯಾವುದಕ್ಕೂ ಬೇಡದೆ ಆಗ್ತಿ. ಹೇಳು, ಎದ್ದು ಬ್ರಷ್ ಮಾಡು. ನೀವ್ಯಾಕೆ ಯಾವಾಗ್ಲೂ ಅವನ ಉದಾಹರಣೆ ಕೊಡುದು? ಅವ ಒಳ್ಳೆ ಕೆಲಸ ಹುಡ್ಕೊಂಡು ಬರ್ತಾನೆ ನೋಡಿ. ಅವನ ಬಗ್ಗೆ ಎಂತದ ಒಳ್ಳೇದು ಮಾತಾಡುದು? ಅವನ ಆವತ್ತ ನಮ್ಮನ್ನು ರೂಮ್ ಒಳಗೆ ಹಾಕಿ ಬಾಗಿಲು ಹಾಕಿದ್ದು ಮರ್ತೋಯ್ತಾ ನಿನಗೆ? ಇವರಿಗೆ ಹೇಗೆ ಮುಖ ತೋರಿಸುದು? ಗ್ಯಾರಂಟಿ ಮರ್ಯಾದೆ ಹೋಗ್ತದೆ. 1 ಗಂಟೆಯಲ್ಲಿ ಅಪ್ಪ ಮತ್ತೆ ತಂಗಿ ಮನೆಯಿಂದ ಹೊರಗೆ ಹೋಗ್ತಾರೆ. ಫಸ್ಟ್ ಅಮ್ಮನಿಗೆ ವಿಷಯ ಹೇಳೋದು ಒಳ್ಳೇದು. ಅಮ್ಮ, ತಿಂಡಿಗೆಂತಮ್ಮ? ಚಿತ್ರಾನ್ನ. ಚಿತ್ರಾನ್ನವಾ? ಪೇಟೆಗೆ ಹೋಗಿ ಸರ್ಕಸ್ ಮಾಡದಿರ್ತಿದ್ರೆ ಇಷ್ಟೊತ್ತಿಗೆ ಚಿತ್ರಾನ್ನ ತಿನ್ಬೋದಿತ್ತು. ಕಳ್ಳನಾಗೆ ಕೂತ್ಕೊಳ್ಳೋ ಕರ್ಮ ಬೇಕಿತ್ತ ನಂಗೆ. ಅದೆಂತದ ಸೌಂಡ್? ಒಂದೆರಡು ಇಲಿ ಇರ್ಬೇಕು ದಾಮನ ರೂಮಲ್ಲಿ. ಅದಕ್ಕೊಂದು ವ್ಯವಸ್ಥೆ ಮಾಡುವ. ಸಂಜೆ ಬಂದು ಅನ್ನಕ್ಕೆ ಇಲಿ ಪಾಷಣ ಹಾಕಬೇಕು. ಮಹಾಲಿಂಗೇಶ್ವರ, ನಾನು ಪಡ್ಚ. ಏ ಇವಳೆ, ನಾನು ಪೇಟೆಗೆ ಹೋಗಿ ಬರ್ತೇನೆ, ಆಯ್ತಾ? ಹಾ ಸರಿ. ಮಿತವಾದ ಊಟ, ಹಿತವಾದ ಮಾತು ಅತ್ಯಗತ್ಯ. ಧೂಮಪಾನ, ಮದ್ಯಪಾನ ಮತ್ತಿತರ ದುಶ್ಚಟಗಳಿಂದ ದಯವಿಟ್ಟು ದೂರ ಇರಿ. ಸಂಖ್ಯೆ 8. ಈಗ ವೃಷಭ ರಾಶಿಯವರ ದಿನ ಭವಿಷ್ಯ ನೋಡೋಣ. ದಿನದ ಆರಂಭದಲ್ಲೇ ಸುಖ ಸುದ್ದಿ, ಮನೆಯಲ್ಲಿ ಸಂತಸದ ವಾತಾವರಣ, ಪುತ್ರನಿಂದ ಧನಲಾಭ, ಪತಿಪತ್ನಿಯರಲ್ಲಿ ಸಾಮರಸ್ಯ. ಅದೃಷ್ಟ ಸಂಖ್ಯೆ 5. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಇವತ್ತು ಹೇಳಿ ಮಾಡಿಸಿದಂತಹ ದಿನ. ಏ ದಾಮು, ಎಂತದ ಸರ್ಪ್ರೈಸಾ? ಒಂದು ಫೋನ್ ಮಾಡಿ ಬರ್ತಿದ್ರೆ ಹಾಗೆ ಬರುದಾ? ಸಿಟಿಯಲ್ಲಿ ಸಾಲ ಆಯ್ತಮ್ಮ, ಸೀದಾ ಬಂದೆ. ಏ ಅಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರು ಮಾಡ್ತಾರಾ? ಅಪ್ಪನ ಹತ್ರ ಹೇಳಿದ್ರಾಯ್ತು, ಅವ್ರೆಲ್ಲ ನೋಡ್ಕೊಳ್ತಾರೆ. ಅಪ್ಪ ಅಂತ ಹೇಳಲಿಕ್ಕಿಲ್ವಾ? ಒಂದೆರಡು ಬೈಬೋದು, ಮತ್ತೆಲ್ಲ ಸರಿ ಆಗ್ತದೆ. ಅದ್ ಸರಿ, ಹೊಟ್ಟೆಗೆಂತಾದ್ರೆ ತಿಂದ್ಯಾ? 1 ದಿನ ಆಯ್ತಮ್ಮ ತಿಂದು. ಯೋ ದೇವ್ರೆ. ದಾಮು, ಒಟ್ಟು ಎಷ್ಟುಂಟು ಸಾಲ? 5 ಲಕ್ಷ ಸಾಲ ಆಯ್ತಮ್ಮ. ಓ ದೇವ್ರೆ, 5 ಲಕ್ಷ ಸಾಲನಾ? ಅಪ್ಪ ಕೇಳಿದ್ರೆ ಇದನ್ನ ಬೈಯುವುದಲ್ವಾ? ಕುಂದ ಹಾಕ್ತಾರೆ. ಅಪ್ಪನಿಗೆ ಯಾವಾಗ ಹೇಳುದು? ನೀ ಆ ರೂಮಲ್ಲಿ ಇರು. ಟೈಮ್ ಬಂದಾಗ ಅವರ ಮೂಡು ನೋಡಿ ನಾನೇ ಹೇಳ್ತೇನೆ. ದೇವ್ರು ದೊಡ್ಡವ,
ಪೊಲೀಸ್ ಕೇಸ್ ಆಗ್ತಿದ್ರೆ ಇನ್ನೇನೇನು ಕತೆ ಆಗ್ತಿತ್ತು. ಆಯ್ತಾ ಪೊಲೀಸ್ ಕೇಸು ಆಯ್ತಾ, ಅದು ಆಯ್ತಾ. ಅಯ್ಯೋ ದೇವ್ರೆ, ಇನ್ನಿವನಿಗೆ ಯಾರು ಹೆಣ್ಣು ಕೊಡ್ತಾರೆ? ಹೌದಾ, ಇಲಿ ಕೊಲ್ಲಿಕ್ಕಿತ್ತಲ್ವನ? ಈಗ ಬೇಡ ಬಿಡಿ, ಇಷ್ಟೊತ್ತಿಗೆ ಎಂತಕ್ಕೆ. ಈ ಅಳುವ ಪದ್ಯ ಕೇಳುವುದಕ್ಕಿಂತ ಇಲಿ ಕೊಂದ್ರೆ ಪುಣ್ಯ ಬರ್ತಿತ್ತು. ಇರಿ ನಾನ್ ಕೊಂದು ಬಿಟ್ಟೆ ಬೆಳಿಗ್ಗೆ. ಸಂಜೆವರೆಗೆ ಕಾಯ್ತಿದ್ರೆ ನಾನೇ ಕೊಲ್ತಿದ್ದೆ ಅಲ್ವನ? ಈ ಸಲ ತಪ್ಪಿಸಿಕೊಂಡಿತ್ತು. ಪಾಯಸ ಎಲ್ಲ ಮಾಡಿದ್ದಿ. ನನ್ನ ಡಯಾಬಿಟಿಸ್ಗೆ ನೀನೇ ಜನ. ಇದ್ಯಾರೀಗ? ಟಾಮಿಗೆ ಆಗ್ಲಿಂದ ಬೋಗ್ಲತಾ ಉಂಟು. ಟಾಮಿಗೆ ಪಾಯಸ ಎಲ್ಲ ಹಾಕೋದನ? ಅದಕ್ಕೂ ಆಸೆ ಇರುದಿಲ್ವಾ? ತಿನ್ಲಿ ಬಿಡಿ ಪಾಪ. ಹೀಗೆ ತಿಂದ್ರೆ ನಾಯಿಗೂ ಡಯಾಬಿಟಿಸ್ ಬರ್ಬೋದು. ದಾಮು, ಅಕ್ಕಿ ಪಾಯಸ ಉಂಟು, ತಿಂದು ತಟ್ಟೆ ಅಲ್ಲೇ ಇಡಾಯ್ತಾ? ಸರಿ. ನಿಮ್ಮ ಪ್ರತಿ ಹೆಜ್ಜೆಯ ಮೇಲೂ ಎಚ್ಚರವಿರಲಿ. ಈ ದಿನ ದೃಢ ಸಂಕಲ್ಪ ಹಾಗೂ ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಲಿದ್ದೀರಿ. ಅಷ್ಟು ಸಣ್ಣ ನಾಯಿಗೆ ಇಷ್ಟು ಊಟ ಎಂತಕ್ಕ? ಪಾಪ ಟಾಮಿ ತಿನ್ಲಿ ಅಲ್ಲ. ರಾಮು, ಏ ದಾಮು, ರಾಮು, ಈಗ ಮೊಸರು ಎಣ್ಣೆ ಇದೆ, ತಿನ್ನು. ಅಪ್ಪನಿಗೆ ಯಾವ ವಿಷಯ ಹೇಳುದು? ಅರ್ಜೆಂಟ್ ಮಾಡಬೇಡ, ನಾ ಹೇಳ್ತೇನೆ, ತಿನ್ನು. ನಿಮಗೆ ಕಾಡುತ್ತಿರುವ ಸಮಸ್ಯೆ ಇಂದು ದೂರವಾಗಲಿದೆ. ಯಾವುದೇ ವಿಷಯದಲ್ಲೂ ದುಡುಕೋದು ಬೇಡ. ಎಷ್ಟೊತ್ತು ಕಾಯುದು? ಬೇಗ ಊಟ ತಾರ. ನಿಲ್ಲು ನೀನು. ನಾಯಿಗೆ ಅಷ್ಟೆಲ್ಲ ಎಂತಕ್ಕ? ಅದೆಂತ ನಾಳೆ ಕುಸ್ತಿ ಮಾಡ್ಲಿಕ್ಕೆ ಉಂಟ? ಸುಮ್ಮನೆ ಹಾಳು. ಅದು ಬಿಸಿ ಬಿಸಿ ಅಡಿಗೆ. ನನ್ನದು ಉಳ್ದದ್ದಾಗ್ತೇನೆ ನಾಯಿಗೆ. ಈಗ ನಾಯಿಗೆ ಹಾಕು. ಹೊಟ್ಟೆ ತಾಳಾಗ್ತಾ ಉಂಟು. ಇವಳು ಸೀರಿಯಲ್ ನೋಡಿ ಬಾಕಿ ಅಂತ. ಕಾಲ್. ಅಮ್ಮ, ಪೊಲೀಸ್ ಸ್ಟೇಷನ್. ಅಮ್ಮ, ಇಲ್ಲೆಂತದು ಉಂಟು? ಕಾರಣಾಂತರಗಳಿಂದ ದಿನ ಭವಿಷ್ಯ ಕಾರ್ಯಕ್ರಮ ಇಂದು ಪ್ರಸಾರವಾಗುವುದಿಲ್ಲ. ತಂದೆಯಿಂದ ಮಗನ ಮೇಲೆ ಹಲ್ಲೆ. ಮಗನ ಸ್ಥಿತಿ ಚಿಂತಾಜನಕ. ಮಂಗಳೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲು. ಎಂತ? ಅಣ್ಣನ ರೂಮಿಂದ ಎಂತೆಲ್ಲ ಶಬ್ದ ಕೇಳ್ತಾ ಉಂಟು. ಅದಕ್ಕೆ ಬೇಗ ಪರಿಹಾರ ಹುಡುಕ್ಬೇಕಪ್ಪ. ಹೆದರಿಕೆ ಆಗ್ತದೆ. ಅದೆಲ್ಲ ನಿನ್ನ ಭ್ರಮೆ. ಆಯ್ತು. ನಿನ್ನ ಮಗನದ್ದೇನಾದ್ರೂ ಸುದ್ದಿ ಉಂಟಾ? ಸುಮಾರು ಸಮಯ ಆಯ್ತು ನೀನು ಅವನಿಗೆ ಫೋನ್ ಮಾಡದೆ. ಅವ ಬ್ಯುಸಿ ಇರ್ತಾನೆ, ಸುಮ್ಮನೆ ಯಾಕೆ ತೊಂದರೆ ಕೊಡೋದು ಅಂತ ಮಾಡಲಿಲ್ಲ. ಬಿಸಿ. ಯಾರದು ಬೆಳಗ್ಗೆ ಬೆಳಗ್ಗೆ ಬಾಗಿಲು ಬಡಿಯೋದು? ಏ ದಾಮೋದರ, ಬಾಗಿಲು ತೆಗೆ. ಉಪದ್ರ ತೆಗೆ ಬಾಗಿಲು ಬೇಗ. ಸರ್, ಎಂತ ಸರ್? ಎಲ್ಲಿ ದಾಮೋದರ? ಎಂತ ವಿಷಯ? ನೋಡಿ, ಅವನ ಮೇಲೊಂದು ಕೇಸ್ ಉಂಟು. 1 ವಾರ ಆಯ್ತು ಜಾಮೀನು ತಗೊಂಡು ಹೋಗಿದ್ದಾನೆ. ಮತ್ತೆ ಸ್ಟೇಷನ್ ಹತ್ತಿರ ಬರಲಿಲ್ಲ. 1 ನಿಮಿಷ ಬಂದೆ. ಬೇಗ ಬೇಗ. ಎಲ್ಲರೂ ಸೇರಿ ತೆಗೆದ್ರು ನನ್ನ ಮರ್ಯಾದೆ. ಜನ್ಮಕ್ಕೆ ಎಲ್ಲಿ ನಿನ್ನ ಮಗ? ಬಾಯಿ ಬರುವುದು ಹೇಳಿ. ನೀನೇ ಬರ್ತೀಯಾ ನಾನು ಬರ್ಬೇಕಾ? ಇಂಥ ಕಳ್ಳರಿಗೆ ನೀನು ಸಪೋರ್ಟ್ ಮಾಡು. ನಿನಗೆ ಹೊಡಿಬೇಕು ಪೊಲೀಸರು 4. ಆಗ ಗೊತ್ತಾಗ್ತದೆ ಏನು ವಿಷಯ. ಸಾಲ ಆಯ್ತಪ್ಪ. ಎಷ್ಟು? 5 ಲಕ್ಷ ಸಾಲ ಆಯ್ತು. 5 ಲಕ್ಷ? ಅವನ ಪಡಿಬಿಡಾರೆಲ್ಲ ಕೊಟ್ಟು ಕಳಿಸು. ನಡಿ.
ತಪ್ಪಾಯ್ತು ಸರ್. ಕಳ್ಳ ನಮ್ಮ ಮನೆಯಲ್ಲೇ ಇದ್ದ. ಎಂತದ ಮರ್ತದೆ ಹೇಗೆ ನಮ್ಮನ್ನೆಲ್ಲ? ಇಲ್ಲ ಸರ್. ಮತ್ತೆ ಕಾಲ್ ಮಾಡಿದ್ರೆ ಕಾಲ್ ತೆಗಿತಾ ಇಲ್ಲ. ಸಾರಿ ಸರ್. ಕರ್ಕೊಂಡೋಗಿ ಸರ್ ಇವನನ್ನು. ನಡಿ ಹೋಗಿ ಒಳಗೆ. ಏನ ಬಸ್ ಎಷ್ಟೊತ್ತಿಗೆ ಬರ್ತದಾ? ಬರ್ತದೆ ಸರ್, ಗಂಟೆಗೊಂದುಂಟು. ಆಗ್ಲೇ ಬರ್ತಿದ್ರೆ ಫೋನ್ ಮಾಡುವಾಗ ಇಷ್ಟೆಲ್ಲ ಕಾಯ್ಲಿಕ್ಕೆ ಇರ್ತಿತ್ತ? ಯಾವಾಗೆಲ್ಲ ಸರಿ ಆಗ್ತೀರಾ? ಆಗ್ತೇನೆ ಸರ್. ಹೀಗೆ ಮಾಡಿ, ನಮ್ ಕಷ್ಟ ಯಾರಿಗೊತ್ತು. ದಾಮು ದಾಮು ಕಣ್ಣಾಜಿ ಮಂಗಳೂರಿಗ? ನೀನು? ನಾನು ಸಹ ಮಂಗಳೂರಿಗೆ. ಎಂತಕ್ಕೆ? ನಂಗೊಂದು ಕೆಲಸ ಆಗಿದೆ ಮಂಗಳೂರಲ್ಲಿ. ಇವನಿಗೆ ಸಹ ಕೆಲಸ? ಎಂತ ಕೆಲಸ? ದೇವಸ್ಥಾನದಲ್ಲಿ ಸಣ್ಣ ಕೆಲಸ. ಎಲ್ಲಿ ಉಳ್ಕೊಂಡದ್ ನೀನು? ಹಂಪನಕಟ್ಟೆ ಹತ್ರ ದೇವಸ್ಥಾನದವರದ್ದೆ ಸಣ್ಣ ರೂಮ್. ನೀನು? ಹಳೆ ರೂಮ್ ಬಿಟ್ಟೆ, ಹೊಸ್ತು ಹುಡುಕ್ಬೇಕು. ಇದು ನಿಂಗೆ ಇರ್ಬೋದಿತ್ತು ನನ್ನೊಟ್ಟಿಗೆ, ಆದ್ರೆ ನಿಂಗಾಗೋಷ್ಟೆಲ್ಲ ಇಲ್ಲ ರೂಮ್, ಸಣ್ಣದು. ನಂಗೆ ಸಣ್ಣ ರೂಮ್ ಆದ್ರೂ ತೊಂದರೆ ಇಲ್ಲ, ಆಗ್ಬೋದು. ವಿನಾಯಕ, ನಂಗೊಂದು ಪಾಸ್ಪೋರ್ಟ್ ಕೆಲಸ ಉಂಟು. ನಾ ಮತ್ತೆ ಸಿಗ್ತೇನೆ ನಿಂಗೆ. ಹೋಗಿರು. ನೀನ್ ಮಾಡಿದ ಅಧಿಕ ಪ್ರಸಂಗದಿಂದ ಸಾಹೇಬರಿಂದ ನಿನಗೆ ಫೈನ್ ಬೀಳ್ತಾ ಇತ್ತು. ನಾನು ಮತ್ತೆ ಸಾಹೇಬರನ್ನು ಸಮಾಧಾನ ಮಾಡಿದ್ದೆ. ಸರಿ ಸರ್, ಥ್ಯಾಂಕ್ಸ್. ನಿಜ ಹೇಳಿ, ನೀನು ಯಾಕೆ ಮನೆಗೆ ಹೋದದ್ದು? ಅಮ್ಮನನ್ನು ಭಯಂಕರ ನೆನಪಾಯ್ತು ಸರ್, ಹೋಗಿ ಬಂದೆ. ಸರಿ ಸರಿ ಸರಿ. ಅದೇನ್ ಕಾರಣಗಳನ್ನ ಕಟ್ತೀಯ? ನಿನ್ನ ಆಕ್ಟಿಂಗ್ಗೆ ಒಂದು ಅವಾರ್ಡ್ ಕೊಡಬೇಕು. ಸತ್ಯ ಸರ್, ಪ್ರಾಮಿಸ್. ಇರ್ಲಿ, ಒಂದು ಆಟೋಗ್ರಾಫ್ ಹಾಕು. ನಿನ್ನಂತ ಕಮ್ಮಂಗಿನ ನಂಬಿ 5 ಲಕ್ಷ ಕೊಟ್ಟಿದಾರಲ್ಲ. ಇರ್ಲಿ, ಹೊರಡು. ಥ್ಯಾಂಕ್ಸ್. ಥ್ಯಾಂಕ್ಸ್ ಏನ್ ಹೇಳು? ಥ್ಯಾಂಕ್ಸ್ ದಡ್ಡ ದಾಮೋದರ, ಹೊರಡು. ರೀ ಗುರುಮೂರ್ತಿ, ಆ ಆಶ್ರಮಕ್ಕೊಂದು ಫೋನ್ ಹಾಕ್ರಿ. ಸರಿ ಸರ್. ರಾಮಚಂದ್ರಾಯ ಜನಕ ರಾಜಜ ಮನೋಹರಾಯ ಕಾಮದಾಭಿಷ್ಟದಾಯ ಮಹಿತ ಮಂಗಳಂ ಕೋಸಲೇಶಾಯ ವಿಹಿತ ಕೋದಂಡ ರೂಪಾಯ ಸ್ವಾಮಿ ಭದ್ರಗಿರಿವರಾಯ ಸರ್ವಮಂಗಳಂ. ವಿನಾಯಕ. ಓ ದಾಮು, ಬಾ. ಇದು ಶ್ಲೋಕ ಓದ್ತಾ ಇದ್ದೆ ಅಂತಲ್ಲ, ಬ್ಯಾಗಲ್ಲಿ ಕೊಡು ಕೊಡು. ಬಾ ಕೂತ್ಕೋ. ದಾಮು, ಹೋದ ಕೆಲಸ ಎಲ್ಲ ಆಯ್ತಾ? ಮುಗೀತು, ತುಂಬಾ ಚಂದಕ್ಕೆ ಮುಗೀತು, ಎಲ್ಲ ನೀಟಾಗಿ ಆಯ್ತು. ರೂಮು ತುಂಬಾ ಚಂದ ಉಂಟಾ? ಏಂಜಲ್ ಸುಷ್ಮಾ accepted. ಫೇಸ್ಬುಕ್ಕಾ? ಮತ್ತೆ ಅವತ್ತು ಫೇಸ್ಬುಕ್ಕಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೆ, ನೀನು ಆಕ್ಸೆಪ್ಟ್ ಮಾಡಲಿಲ್ಲ. ಹೌದಾ? ಮಾಡ್ತೇನೆ. ವಿನಾಯಕ, ಹಸುವಾಗ್ತಾ ಉಂಟು. ಓ, ಎಂತ ತಿಂತಿ? ಪುಂಡಿ ಗಸಿ ಆಗ್ಬೋದು. ಸರಿ, ಮಾಡ್ತೇನೆ. ಆಯ್ತಾಯ್ತು. ರಾಮಚಂದ್ರ ಜನಕ ಮಹಿತ ಮಂಗಳಂ ಕಾಮದಾಭಿಷ್ಟನಾಯ. ದಾಮು, ಬಾಳೆಹಣ್ಣು ಬೇಕಾದಷ್ಟು ತೆಕ್ಕೋ, ದಾಕ್ಷಿಣ್ಯ ಮಾಡಬೇಡ. ಪಾಪ, ಒಳ್ಳೆ ಹುಡುಗಿ ವಿದ್ಯಾ, ಸುಮ್ಮನೆ ಬೇಜಾರು ಮಾಡಿಸಿದೆ. ಶಿ ಮಸ್ಟ್ ಬಿ ಮಿಸ್ ಮೀ. ವಾಟ್ಸಪ್ ಮಾಡುವ. ಹಾಯ್, ಹೌ ಯು. ಲಾಸ್ಟ್ ಸೀನ್ ಸ್ವಲ್ಪ ಮೊದಲು ಆನ್ಲೈನ್ ಬಂದ್ಲು. ತಿಲ್ ಕೋಪಾನ ಬೇಬಿ. ಎಷ್ಟು ಕ್ಯೂಟ್ ಪಿಕ್ಚರ್. ಐ ಆಮ್ ಸಾರಿ
ರೀ ಆಸ್ಕಿಂಗ್ ವಿದ್ಯಾ ಪ್ಲೀಸ್ ರಿಪ್ಲೈ ಮಾಡು. ಒಂದೇ ಟಿಕ್ ಬರ್ತಾನೆ. ನೆಟ್ವರ್ಕ್ ಹೋಯ್ತಾ? ಅಲ್ಲ ಬ್ಲಾಕ. ಅಯ್ಯೋ ವಿದ್ಯಾ. ಏ ದಾಮು, ಎಂತಾಯ್ತು? ಇಷ್ಟೊತ್ತು ಸರಿ ಇದ್ದಿ, ಈಗೆಂತಾಯ್ತು? ಏ ದಾಮು, ಅಳುದಾ? ಎಂತಾಯ್ತಾ? ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡುದಿಲ್ಲ ಅವಳು. ಯಾರು? ವಿದ್ಯಾ ಅಂತ ಹೆಸರು. ನಿಂಗೆ ಗೊತ್ತಿಲ್ಲ, ದೊಡ್ಡ ಕಥೆ ಆಗಿದೆ. ತುಂಬಾ ಒಳ್ಳೆ ಹುಡುಗಿ ಅವಳು. ನಾನೇ ಬಿಟ್ಟದ್ದು. ಈಗ ತುಂಬಾ ನೆನಪಾಗ್ತಾಳ. ಅವಳಿಗೆ ಕೋಪ ಬಂತೇನೋ ಪಾಪ. ಸರಿ ಆಗ್ತದೆ ಬಿಡು. ಎಂತ ಸರಿ ಆಗುದ ಮಣ್ಣಂಗಟ್ಟಿ. ಅವಳಿಗೆ ತುಂಬಾ ಬೇಜಾರುಂಟ ನನ್ನ ಮೇಲೆ. ಎಂತ ಮಾಡುದಂತ ಗೊತ್ತಾಗ್ತಾ ಇಲ್ಲ. ಫುಲ್ ಟೆನ್ಷನ್ ಆಗ್ತಾ ಉಂಟಾ. ಯಾವತ್ತಿಷ್ಟು ಟೆನ್ಷನ್ ಆಗಿರಲ್ಲ ಗೊತ್ತುಂಟ. ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಲ್ವಾ ನೀನು ಅವಳಿಗೆ? ಹೇಗೆ ಸಮಾಧಾನ ಮಾಡುದು ಅಂತ ಗೊತ್ತಾಗ್ತಾ ಇಲ್ವಾ. ವಾಟ್ಸಪ್ ಅಲ್ಲಿ ಸಹ ಬ್ಲಾಕ್ ಮಾಡಿ ಹಾಕಿದ್ದಾಳ ಅವಳು. ಸೀದಾ ಹೋಗಿ ಮೀಟ್ ಆಗಲ್ಲ ಅವಳನ್ನು. ಒಟ್ಟಿಗೆ ಅವಳಿಗೆ ಇಷ್ಟ ಇರೋದೆಂತಾರೋ ಗಿಫ್ಟ್ ಕೊಡು. ಎಂತ ಗಿಫ್ಟ್ ಕೊಡುದ? ಹುಷಾಲ. ಈಗ ನಂಗೆ ದುಡ್ಡು ಸಹ ಸ್ವಲ್ಪ ಟೈಟ್ ಆಗಿದೆ. ನಾನೇ ದುಡ್ಡು ಕೊಡ್ತೇನೆ ಬೇಕಿದ್ರೆ. ಸಿಕ್ಕಿರೋ ಇನ್ನಾಗಿರೋ ಫ್ರೆಂಡ್ ಸಿಗ್ಬೇಕಾ? ಬೆಸ್ಟ್ ಫ್ರೆಂಡ್. ಥ್ಯಾಂಕ್ಸ್. ಎಂತ ಗಿಫ್ಟ್ ಕೊಡುದಾ? ಅವಳಿಗೆ ಇಷ್ಟದ್ದೇ ಅಂತ ಗಿಫ್ಟ್ ಕೊಡ್ಬೇಕು. ಅವಳಿಗೆ ಗೋಲ್ಡ್ ರಿಂಗ್ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಅದೇ ಆಗ್ಬೋದು. ನಿನ್ನಾಗಿರೋ ಫ್ರೆಂಡ್ ಇರೋ ಯಾಕೆ ಸುಮ್ಮನೆ ಟೆನ್ಷನ್ ಮಾಡುದು. ನಾಳೆ ಹೋಗು ಆಯ್ತಾ? ಹೇರ್ ಬ್ಯಾಂಡ್ ಆಗಿರೋದು ಎಂತಾರು ಕೇಳ್ತಾನೆ ಅಂತ ಗ್ರಹಿಸಿದ್ರೆ ಗೋಲ್ಡ್ ರಿಂಗ ಕೇಳೋದು ಪುಣ್ಯಾತ್ಮ. ದಾಮು, ಏ ದಾಮು, ರಿಂಗೇ ಆಗ್ಬೇಕಾ? ರಿಂಗೇ ಆಗ್ಬೋದಾ? ಅಷ್ಟಲ್ಲ, ನನ್ನ ಫಸ್ಟ್ ಗಿಫ್ಟ್ ಬೇರೆ. ರಿಂಗೇ ಆಗ್ಬೋದು. ಇದು ಮಲ್ಲಿಗೆ ಅಥವಾ ಚಾಕ್ಲೇಟ್ ಕೊಟ್ಟರೆ ಆಗ್ಲಿಕ್ಕಿಲ್ವಾ? ಅಂದ್ರೆ ಹುಡುಗಿಯರಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಅಲ್ಲ. ಎಂತ ಗೊತ್ತುಂಟಾ, ಅವಳಿಗೆ ತುಂಬ ಕೋಪ ಉಂಟು ನನ್ನ ಮೇಲೆ. ರಿಂಗ್ ಕೊಟ್ರೆ ಗ್ಯಾರಂಟಿ ಸಮಾಧಾನ ಆಗ್ತಾನೆ. ರಿಂಗೇ ಆಗ್ಬೋದು. ಅಯ್ಯೋ ದೇವ್ರೆ, ನಾನ್ ಸತ್ತೆ. ಬಾರ ಬಾ. ಒಳ್ಳೆ ಟೈಮಿಗೆ ಬಂದಿದ್ದೀರಾ. ಒಳ್ಳೆ ಕಲೆಕ್ಷನ್ ನಡೀತಾ ಇದೆ. ಏನ್ ಬೇಕು? ಲೇಡೀಸ್ ರಿಂಗ್ ತೋರಿಸಿ. ಯಾವ್ದು ಬೇಕು ಸರ್ ನಿಮಗೆ? ಗೋಲ್ಡ್, ಡೈಮಂಡ್, ಪ್ಲಾಟಿನಮ್? ಪ್ಲಾಟಿನಮ್ ಚಂದ ಕಾಣುತ್ತೆ ಸರ್. ನನ್ನಂತ ನೋಡುದು ಬೆಳ್ಳಿದೆಳ್ಳು. ಮೇಡಮ್. ಹಾ ಎಸ್ ಸರ್. ಗೋಲ್ಡ್ ತೋರಿಸಿ. ಹಾ, ಒಳ್ಳೊಳ್ಳೆ ವೆರೈಟೀಸ್ ಇದೆ ನೋಡಿ ಸರ್. ಇದುವಾ? ಹಾ ಓಕೆ ಸರ್. ಇದು 18,500 ಆಗುತ್ತೆ. ಬೇರೆ ಬೇರೆ ಹೇಳು ಮೇಡಮ್. ಬೇರೆ ಬೇರೆ ಮೇಡಮ್. ಇದು ಒಂದು ನಿಮಿಷ. ಇದು ಮೇಕಿಂಗ್ ಚಾರ್ಜಸ್ ಎಲ್ಲ ಸೇರಿ ನಿಮಗೆ 47,000 ಆಗುತ್ತೆ ಸರ್. ನನ್ನ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ ಮಾರ್ರೆ, ಕಮ್ಮಿದೇಳ. ಮೇಡಮ್ ಹೇಳಿ ಸರ್. ಇದ್ದದರಲ್ಲಿ ಕಮ್ಮಿದು ತೋರಿಸಿ. ಬೇಸಿಕ್. ಓಕೆ ತೋರಿಸ್ತೇನೆ. ಚೈನಾ ಐಟಮ್ ಆದ್ರೂ ಆಗ್ತದೆ. ಚೈನಾ ಐಟಮ್? ಚೈನಾ ಐಟಮ್ ಗೋಲ್ಡಿಗೆಲ್ಲ ಬರಲ್ಲ. ಇರಿ ಸರ್, ನೋಡ್ತೀನಿ. ಒಂದು ನಿಮಿಷ. ಒಂದು ಕಮ್ಮಿದು ಇರಬೇಕು. ತಗೊಳ್ಳಿ ಸರ್, ಚೆನ್ನಾಗಿದ್ಯಾ ಅಂತ ನೋಡಿ. ಜಸ್ಟ್ 4,000. ಚಂದ ಉಂಟಾ? ಒಳ್ಳೇದುಂಟಲ್ಲ? ಓಕೆ ಮೇಡಮ್, ಇದೇ ಆಗ್ಬೋದು. ಮೇಡಮ್, ಪೇಮೆಂಟ್ ಒಂದು ವಾರ ಬಿಟ್ಟು ಮಾಡಿದ್ರೆ ಆಗ್ಬೋದಲ್ಲ? ಸಾರಿ ಸರ್, ಪೇಮೆಂಟ್ ಈಗಲೇ ಮಾಡಬೇಕಾಗತ್ತೆ. ಕ್ಯಾಶ್ ಆನ್ ಕ್ಯಾರಿ ಆಪ್ಷನ್ ಮಾತ್ರ ಇರೋದು. ಮೇಡಮ್, ಎಂತ ಟ್ರೈ ಮಾಡಿಲ್ಲ ಮೇಡಮ್? ನೋಡಿಯಲ್ಲ ಮೇಡಮ್, ಸ್ವಲ್ಪ ಅರ್ಜೆಂಟ್ ಉಂಟು. ಸಾರಿ ಬಾಸ್ ಹತ್ರ ಮಾತಾಡಿಯಲ್ಲ ಮೇಡಮ್? ಇಲ್ಲ ಇಲ್ಲ ಸರ್, ನೀವು ಈಗಲೇ ಪೇ ಮಾಡಬೇಕಾಗತ್ತೆ. ಏನ್ ದಾಮೋದರ್, ಏನಿಲ್ಲಿ ಮತ್ತೆ ಹಳೆ ಬಿಸ್ನೆಸ್? ಓ, ಇವರು ನಿಮಗೆ ಮೊದಲೇ ಪರಿಚಯನಾ? ಹಾ, ಪರಿಚಯನೇ. ಹೇಳ್ರಿ, ಕೇಳ್ತಿದ್ದಾರಲ್ಲ. ಮೇಡಮ್, ಈಗ ಬೇಡ ಮೇಡಮ್, ಇನ್ನೊಮ್ಮೆ ಬರ್ತೇವೆ. ಯಾಕೆ ಸರ್, ಏನಾಯ್ತು? ಈಗ ಬೇಡ ಮೇಡಮ್, ನಾನು ನೆಕ್ಸ್ಟ್ ಟೈಮ್ ಬರ್ತೇನೆ. ಹೇಳ, ಬೇರೆ ವೆರೈಟಿ ಇದೆ ಸರ್, ತಗೊಳ್ಳಿ. ತೊಂದರೆ ಇಲ್ಲ ಮೇಡಮ್, ಅರ್ಜೆಂಟ್ ಇಲ್ಲ ಈಗ. ಓಕೆ ಸರ್. ಏನ್ ಬೇಕು ಸರ್ ನಿಮಗೆ? ಚೆನ್ನಾಗಿದೆ ರಿಂಗು. ಎಷ್ಟಿದು? 4,000. ಪ್ಯಾಕ್ ಮಾಡಿ. ಗಿಫ್ಟ್ ಪ್ಯಾಕಾ? ಓಕೆ ಸರ್, ಪ್ಯಾಕ್ ಮಾಡ್ತೇನೆ. ದಾಮು, ದಾಮು, ಏ ದಾಮು, ಎಂತಾಯ್ತಾ? ನಂಗೆ ಫುಲ್ ಟೆನ್ಷನ್ ಆಗ್ತಾ ಉಂಟು. ಅಯ್ಯೋ, ಕುಡಿಬೇಕು ನಂಗೆ. ಬಾ. ಏ ದಾಮು, ಎಲ್ಲಿಗ? ಬಾರ.
ಇದಕ್ಕೆ ನೀನೇ ದುಡ್ಡು ಕೊಡ್ಬೇಕಾಯ್ತಾ? ನಂಗೆಂತ ಬೇಡ ಇಲ್ಲಿ. ಒಂದೊಂದು ಜಾಗಕ್ಕೆ ಕರ್ಕೊಂಡು ಬರ್ತೆ ಮಾರ್ರೆ, ಜನ ನೋಡಿದ್ರೆ ನನ್ನ ಗತಿ ಗೋವಿಂದ. ಅದೆಂತ ಸೌಂಡು? ಫೋನ್. ಅಪ್ಪಾಚಿ ಅಪ್ಪಾಚಿ, ನಾನು ದೇವಸ್ಥಾನಲ್ಲಿದ್ದೆ. ಅಪ್ಪಪ್ಪು ಮಂಗಳಾರತಿ ಹೋಗ್ತಾ ಇದ್ದೆ. ಈಗ ಮತ್ತೆ ಕಾಲ್ ಮಾಡ್ತಾ. ಅಣ್ಣ ಸ್ವಲ್ಪ ಪ್ರಸಾದ ಸಿಗ್ಬೋದಾ? ಹೋಗ್ ಮಾರೆ, ನಡಿ. ಸ್ವಲ್ಪ ಪ್ಲೀಸ್. ವಿನಾಯಕ, ಜೀವನ ಎಂತ ಅಲ್ಲ, ಈ ಕಾಲಚಕ್ರ ತಿರುಗ್ತದೆ ತಿರುಗ್ತದೆ, ಮೈಲೇಜ್ ಮಾತ್ರ ಸಿಗಲ್ಲ. ಎಂತದ ಕುಡ್ದಾಗ ಇಂಗ್ಲೀಷಲ್ಲಿ ಮಾತಾಡಬೇಕು. ರಿಂಗ್ ರಿಂಗ್ ಅಂತ ಹೇಳು. ಚಕ್ರ ಅಂತೆ. ಅವಳಿಗೆ ರಿಂಗ್ ಇಷ್ಟ, ಕೇಳಿಲ್ಲ, ನಂಗೆ ಕೊಡ್ಬೇಕಂತ ಆಯ್ತು. ತಪ್ಪ ಹೇಳು. ತಪ್ಪ ಮಾರೆ, ತಪ್ಪಲ್ಲ. ಮತ್ತೆಂತ ನಿನ್ನದು ಮಧ್ಯದಲ್ಲಿ? ಸುಮ್ಮನೆ ಹೀಗೆ ಕಾಮಿಡಿ ಮಾಡಿದ್ದು. ಹಿಂಗಂತೆ ಇಂಗ್ಲೀಷ್ ಅಂತ, ಅದು ಸಹ ಒಂದು ಕಾಮಿಡಿ. ದಾಮು, ಇದು ನೀನು ರಿಂಗ್ ಕೊಡ್ಲಿಲ್ಲ ಅಂತ ಅವಳು ನಿನ್ನ ಬಿಟ್ಟು ಹೋದದ್ದಾ? ಒಳ್ಳೆ ಹುಡುಗಿ ಅವಳು, ಹಾಗೆಲ್ಲ ಹೇಳ್ಬಾರ್ದು. ಕೇಳಿದ್ದೆ. ಇದು ತಪ್ಪು. ಕುಡ್ದ ನೀನ ನೀನು ಮತ್ತೆ ನೀ ಬರೀ ವಾಸನೆಗೆ ತೈಟದ್ದ. ಸರ್ ಬಿಲ್. ನಾನು ನೋಡಿದ್ದೇನೆ ತಿನ್ನೋದು, ಮತ್ತೆ ಬಿಲ್ ಕೊಡ್ಲಿಕ್ಕಿಲ್ಲ. ಕೊಡು ಕೊಡು. ಈಗ 470. ಕೀಪ್ ದ ಚೇಂಜ್. ಇದ್ದದ್ದು 500 ಹೋಯ್ತು. ವಿನಾಯಕ, ಎಂತದ? ಒಂದು ಕೇಳ್ಬೇಕಿತ್ತು. ಒಂದು ಅವಳಿಗೆ ರಿಂಗ್ ಇಷ್ಟ, ನಂಗೆ ಕೊಡ್ಬೇಕಂತಾಯ್ತು. ಬಾ ಮಾರೆ ನೀನು, ಬಾ ಸುಮ್ಮನೆ ಬಾ. ನಡು ದಾರಿಯಲ್ಲಿ ಎಂತ ನಿನ್ನದು? ಬಾ ನೀನು ಬಾ. ಬೇಜಾರಾಯ್ತಾ? ವಿನಾಯಕ, ವಿನಾಯಕ, ಅವಳಿಗೆ ರಿಂಗ್ ಇಷ್ಟ. ಬಾ ತಪ್ಪ ನೀ ಹೇಳ್ಬೇಕಾಗ್ತದೆ ಅಲ್ವಾ? ಮಾತಾಡ್ಲಿಲ್ಲವ? ತಪ್ಪ. ಸಿಕ್ಕಿದ್ಲು. ವಿನಾಯಕ, 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 ವಿನಾಯಕ ಹೇಳ. ಅವಳೆಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ ನಂಗೆ? ಎಲ್ಲಿ? ಕೊಟ್ಟಾರ ಉಂಟಲ್ಲ, ಅಲ್ಲಿ ಒಂದು ಅಂಗನವಾಡಿಯಲ್ಲಿ ಟೀಚರ್, ಸಣ್ಣ ಮಕ್ಕಳಿಗೆ ಕುಳ್ಳಿ ಟೀಚರ್. ಎಷ್ಟು ಚಂದ ಅಲ್ಲ? ಅದೇ ಅದೇ, ನಾನು ಸೀದೋಗಿ ಮಾತಾಡಿಸ್ತೇನೆ. ಆಯ್ತು, ಸಿಗುವ. ಸರಿ, ಆಯ್ತು, ಸಿಗುವ. ಬಾಯ್ ಬಾಯ್ ಬಾಯ್. ಕೋಪದಲ್ಲಿ ಮಾತಾಡ್ತಾಳ ಇಲ್ವ? ಬಿಟ್ಟು ಕೊಟ್ಟರು ತಿನ್ನುವ ಅವಳೇ ಅಲ್ಲ. ಅಲ್ಲದೆ ನಾನಷ್ಟು ಬೇಜಾರು ಮಾಡಿಸಿದ್ದೇನೆ ಅವಳಿಗೆ. ಪಾಪ. ಪೊಲೀಸ್ ಇವ ಎಂತಕ್ಕೆ ಬಂದ ಇಲ್ಲಿಗೆ? ಎನ್ಕ್ವೈರಿ ಮಾಡ್ಲಿಕ್ಕೆ ಬಂದದ ಹೇಗೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ನಾನು ಪಕ್ಕದ ಬೀದಿಯಲ್ಲಿ ಬಿಸ್ನೆಸ್ ಮಾಡೋದು, ಬಿಸ್ನೆಸ್ ಮ್ಯಾನ್. ಶಾಲೆಗೆ SI ಬಂದಿದಾರಲ್ಲ, ಎಂತ ಅಂತ ನೋಡುವ ಅಂತ ಬಂದದ್ದು. ಅಯ್ಯೋ, ಸೀರಿಯಸ್ ಅಂತ ಇಲ್ಲಪ್ಪ. ಅವರು ನಮ್ಮ ವಿದ್ಯಾ ಮ್ಯಾಮ್ ಅನ್ನು ಮದುವೆ ಆಗುವವರು. ಅವರದ್ದು ಫಿಯಾನ್ಸೆ.
SI ಸರೇ ವಿದ್ಯಾ ಮ್ಯಾಮಿಗೆ ಇಲ್ಲಿ ಕೆಲಸ ಮಾಡಿಸಿಕೊಟ್ಟದು. ಒಳ್ಳೆ ಜೋಡಿ ಅವರದ್ದು. ನೀವು ಟೆನ್ಷನ್ ಮಾಡಬೇಡಿ. ಏನವ್ರ ಹೆಸರು? ವಿದ್ಯಾ. ತೋಲನ ಮರೆತ ಚಲನೆಯನು ಮಗುಚಿದೆ ಸಮಯದ ತಿರುವು ಆಘಾತಕ್ಕೆ ಅಲುಗಿದೆ ಈ ಒಡಲು ಸಹಿಸದೆ ಸೋಲಿನ ಸಾಲು ಜಾರಿ ಸೇರಿದ ಈ ಕಡಲು ತವಕಿಸಿ ತೀರಕ್ಕೆ ಬಡಿಯುವ ತೆರೆಗಳ ಸಾಲುಗಳು ನೆನೆಯಲು ನಗುತ್ತಲಿವೆ ಮರೆಯಲು ಮರಳುತ್ತಿವೆ ದಹಿಸಿದ ಹೃದಯದ ಸಾವಿರ ಶಾಪದ ನೋಟಗಳು ಬತ್ತಿದ ಭೂಮಿಯ ಬೆಳೆಗಳಾಗಿವೆ ಬಯಕೆಗಳು ತೆಪ್ಪಗೆ ತುಟಿಗಳ ಒಳಗಡೆ ಅಡಗಿವೆ ಮಾತುಗಳು ಕಳೆಯಲು ಕೂಡುತ್ತಿವೆ ಬಿಡಿಸಲು ಬಿಗಿಯುತ್ತಿವೆ ಬಾಗಿಲ ಇಳಿದು ಹೊರಟು ಗುರುತುಗಳು ಇಲಿ ಪಾಷಾಣ ಉಂಟಾ? ರ್ಯಾಟ್ ಪಾಯ್ಸನ್? ಹಾ ಉಂಟು. ಅಣ್ಣ 30 ರೂಪಾಯಿ. ಹತ್ತುಂಟಷ್ಟೇ. ಸಣ್ಣ ಪ್ಯಾಕ್ ಇಲ್ವಾ? ಒಂದೆರಡು ಮಾತ್ರ ಕಮ್ಮಿ ಇರುದು? ಅದೆಲ್ಲ ಇಲ್ಲ. ಬೇರೆ ಯಾವುದಿಲ್ವಾ? ಚಿರಳೆಗೆ ಹಾಕುದಾದ್ರೂ ಆಗ್ತದೆ. ನೀವು ಆ ಅರ್ಚಕರ ಮನೆಯಲ್ಲಿ ಒಟ್ಟಿಗೆ ಇರುದಲ್ವಾ ಸ್ಕಂದ? ಈ ವರ ಪೋದು ಆಯನ ರೂಮ್ಮೇಟ್ಗೆ ಪಂದು ಲೆತೊಂಬಲ. ನೀವು ಕೂತ್ಕೊಳ್ಳಿ ಸರ್. ಸರ್ ಲೇಟ್ ಆಗ್ತದಾ? ನಾ ಬೇರೆ ಕಡೆ ನೋಡ್ತೇನೆ, ಬೇಕಾದ್ರೆ ತೊಂದರೆ ಇಲ್ಲ. ಒಂದು ನಿಮಿಷ, ನಾ ತರಿಸ್ಕೊಡ್ತೇನೆ. ತಗೊಳ್ಳಿ, ಕುಡೀರಿ. ನಮ್ಮ ಹುಡುಗ ಈಗ ತಕೊಂಡು ಬರ್ತಾನೆ. ಹಾಂ, ಕುಡೀರಿ, ಸ್ವಲ್ಪ ಆರಾಮ ಮಾಡಿ. ಸರ್ ಏನಾಯ್ತು? ಎಂತಂತೆ ಒಂದು ಸ್ವಲ್ಪ ಟೆನ್ಷನಲ್ಲಿದ್ದಾರೆ, ಅದಕ್ಕೆ ಕೂತ್ಕೊಳ್ಳಿಸಿದ್ದೆ. ನೀವು ರೂಮಿಗೆ ಕರ್ಕೊಂಡೋಗಿ ಸ್ವಲ್ಪ ಸಮಾಧಾನ ಮಾಡಿ. ಹಾಂ, ತುಂಬ ಥ್ಯಾಂಕ್ಸ್ ಸರ್. ಆಯ್ತು. ನೀ ಬಾರ ಬಾರ. ಸಾಯುವಂಥದ್ದೆಲ್ಲ ಎಂತ ಆಯ್ತಾ ನಿಂಗೆ? ಸಾಯಲಿಕ್ಕೆ ರೇಸನ್ಸ್ ಇರುದು.
ಬದುಕಲಿಕ್ಕೆ ಇಲ್ಲದ್ದು. ಮೈ ತುಂಬ ಸಾಲ ಆಗಿದೆ ಕರ್ಮ. ಕಣ್ಣು ಬಿಟ್ಟು ನೋಡಿದ್ರೆ ಒಂದು ಕೆಲಸ ಸಿಗುವುದಿಲ್ಲ. ನನ್ನ ಮನೆಯವರಿಗೆ ನಾನು ಬೇಡ. ಆ ವಿದ್ಯೆ ಬೇರೆ ಮದುವೆ ಆಗ್ತಾ ಇದ್ದಾಳೆ. ಸಾಯಿ ಯೋಚನೆ ಬರ್ದಿರ್ತದೆ ನನಗೆ. ಹೇಳು, ಜೀವನದಲ್ಲಿ ಇದೆಲ್ಲ ಇರುವುದೇ? ನೀನು ಅವಳಿಗೆ ಅಷ್ಟು ನೋವು ಕೊಟ್ಟಿದ್ದೆ, ಇನ್ನು ಅವಳನ್ನೇ ಬಯಸುದು ಎಷ್ಟು ಸರಿ ದಾಮು? ಕಾಲ ಬಂದಾಗ ಎಲ್ಲ ಸರಿ ಆಗ್ತದೆ ದಾಮು. ಬೇಜಾರು ಮಾಡಿಕೊಳ್ಬೇಡ ಆಯ್ತಾ? ನಿನ್ನೊಟ್ಟಿಗೆ ನಾನಿದ್ದೇನೆ. ನಿನ್ನ ಮನಸ್ಸಲ್ಲಿ ಪಶ್ಚಾತ್ತಾಪ ಉಂಟಲ್ಲ, ಅಷ್ಟು ಸಾಕು. ದಾಮು, ಎಷ್ಟು ಸಾಲ ಉಂಟು ನಿಂಗೆ? 5 ಲಕ್ಷ ಸಾಲ ಉಂಟು. ಒಂದು ಯಾವುದಾದ್ರೂ ಸಣ್ಣ ಕೆಲಸ ಹುಡುಕು. ಸಾಲ ಆದಷ್ಟು ಬೇಗ ತೀರಿಸು. ಒಟ್ಟು ಒಂದೇ ಸಾಲ ಅಲ್ವಾ ದಾಮು? ಇಲ್ಲಿ ಬರ್ಬೇಕಾದ್ರೆ ಸಹ ಒಂದು ಸಾಲ ಮಾಡಿದೆ ನಾನು. ಅಲ್ಲೊಬ್ಬ ಪೇಪರ್ ಮಾರೋ ಅಜ್ಜನ ಹತ್ರ ಸಹ 100 ರೂಪಾಯಿ ಸಾಲ ಮಾಡಿದ್ದೆ. ಅದು ಸೇರಿಸಿದ್ರೆ ಒಟ್ಟು 2 ಸಾಲ ಆಗ್ತದೆ. ಸರಿ, ನಾಳೆ ನಿಂಗೆ 100 ರೂಪಾಯಿ ಕೊಡ್ತೇನೆ. ಫಸ್ಟ್ ಅಜ್ಜನ ಸಾಲ ತೀರಿಸು. 2ರಲ್ಲಿ 1 ಸಾಲ ಆದರೂ ತೀರಿಸಿದಾಗಲಿ. ನಮಸ್ತೆ ಸರ್. ಮೊನ್ನೆ ಪೇಪರ್ನಲ್ಲಿ ಬಂದಿತ್ತು ನಿಮ್ಮ ಕೇಸ್ದು ಬಗ್ಗೆ, ಓದಿದೆ. ಮತ್ತೆ ಎಲ್ಲಿಯಾದರೂ ಕೆಲಸ ಆಯ್ತಾ ಸರ್? ಇಲ್ಲ, ಆಗಲಿಲ್ಲ. ಅಂದರೆ ಒಳ್ಳೇದು ಯಾವುದು ಸಿಗಲಿಲ್ಲ. ಹಾಂ, ಒಂದು ಪೇಪರ್ ಮಾರುವ ಕೆಲಸ ಉಂಟು, ಮಾಡ್ತೀರಾ? ಇಲ್ಲ, ಅದೆಲ್ಲ ಸೂಟ್ ಆಗಲಿಕ್ಕಿಲ್ಲ. ಅಷ್ಟು ಸಣ್ಣ ಕೆಲಸ ಆಗಲಿಕ್ಕಿಲ್ಲ. ಮತ್ತೆ ಎಂತ ಈ ಸೈಡ್? ಅದು ಇಲ್ಲೊಬ್ರು ಪೇಪರ್ ಮಾರಿಕೊಂಡು ಅಜ್ಜ ಇದ್ರಲ್ಲ, ಅವರಿಗೆ 100 ರೂಪಾಯಿ ಕೊಡ್ಲಿಕ್ಕೆ ಬಾಕಿ ಇತ್ತು, ಕೊಡುವ ಅಂತ ಬಂದದ್ದು. ನಿಮ್ಮ ಸಾಲ ಹಾಗೆ ಬಾಕಿ ಉಳಿತದೆ ಸರ್. ಇನ್ನು ಎಂತ? ನೀವು ಬಂದದ್ದು 2 ದಿವಸ ತಡ ಆಯಿತು. ಅವ್ರು ಮೊನ್ನೆ ಅಷ್ಟೇ ತೀರ್ಕೊಂಡ್ರು. ಕೆಲವು ಸಾಲಗಳನ್ನು ದುಡ್ಡಲ್ಲಿ ತೀರಿಸ್ಬೋದು, ಮತ್ತೆ ಕೆಲವು ಆಗುದಿಲ್ಲ ಅಲ್ವಾ ಸರ್? ನಿಮಗೆ ಗೊತ್ತಿರಲಿ ಅಂತ ಹೇಳ್ತೇನೆ, ಅಜ್ಜನಿಗೆ ಆಗ್ತಿದ್ದ ಸಂಪಾದನೆಯಲ್ಲಿ ಹೆಚ್ಚು ಪಾಲು ಪಾಪದವರಿಗೆ ಕೊಡ್ತಿದ್ರು. ಎಲ್ಲರೂ ದುಡ್ಡು ಕೂಡಿಟ್ಟು ದೊಡ್ಡ ಜನ ಆದರೆ ಅಜ್ಜ ದುಡ್ಡು ಕೊಟ್ಟೇ ದೊಡ್ಡ ಜನ ಆದ್ರು. ನನಗೆ ಸಹ ಬಹಳ ಸಹಾಯ ಮಾಡಿದ್ದಾರೆ ಅಜ್ಜ. ಆ ಪುಣ್ಯಾತ್ಮನಿಗೆ ದುಡ್ಡು ಅಂದ್ರೆ ಪೇಪರ್ದು ಪೀಸ ಅಷ್ಟೇ. ಕೆಲಸ ಎಷ್ಟು ಸಣ್ಣದಾದ್ರೆ ಎಂತ ಸರ್, ಮನಸ್ಸು ದೊಡ್ಡದಿರ್ಬೇಕಲ್ವಾ? ಅಣ್ಣ ಆಟೋ. ಹಾ, ಬಂದೆ. ನನಗೆ ಕೆಲಸ ಉಂಟು ಸರ್, ಬರ್ತೇನೆ. ಯಾವ ಸೈಡ್? ಕಂಕನಡಿ ಬರ್ಪಾರ? ದಾಮು, ಅಜ್ಜನ ಸಾಲ ಹಾಗೆ ಬಾಕಿ ಉಳಿತ ಹಾಗಾದ್ರೆ? ಹೌದಾ? ಈ ಜೀವನ ಎಂತ ಅಲ್ಲ, ನಾವು ಅನ್ಕೊಳ್ಳುದೇ ಒಂದು, ಆಗುದೇ ಇನ್ನೊಂದು. ಆ ಅಜ್ಜ ನಿಜವಾಗಿ ಸಂತ ಗ್ರೇಟ್ ಮನುಷ್ಯ ಅಲ್ಲ? ಅದೇ ಅದು. ಇದೀಗ ಫ್ರೆಶ್ ನ್ಯೂಸ್ ಒಂದು ಬರ್ತಾ ಇದೆ. ಟ್ರಸ್ಟ್ ಒಂದರ ಮ್ಯಾನೇಜರ್ ಹಾಗೂ ವೆಂಕಟೇಶ್ ಅಲಿಯಾಸ್ ವೆಂಕಿ ಅನ್ನುವ ವ್ಯಕ್ತಿ ಸಂಚನ್ನ ರೂಪಿಸಿ ಅದೇ ಟ್ರಸ್ಟ್ ನಿಂದ 5 ಲಕ್ಷ ರೂಪಾಯಿಯನ್ನ ಲಪಟಾಯಿಸಿರುವಂತಹ ಘಟನೆ ನಡೆದಿದೆ. ಪ್ರಕರಣ ಹಲವಾರು ತಿರುವು ಪಡೆದುಕೊಂಡಿದ್ದು, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಎಸ್ ಸುರೇಶ್, ಸದ್ಯದ ಅಪ್ಡೇಟ್ಸ್ ಏನಿದೆ? ಸುಕನ್ಯಾ, ಏನು ಒಂದು ಪ್ರಕರಣದಲ್ಲಿ ವೆಂಕಟೇಶ್ ಅಲಿಯಾಸ್ ವೆಂಕಿ ಅನ್ನುವ ಯುವಕ ಬಂಧಿಯಾಗಿದ್ದಾನೆ. ಇವನು ಈ ತರಹದ ಹಲವು ಪ್ರಕರಣಗಳಲ್ಲಿ ಶಾಮೀಲಾಗಿದ್ದು, ಆತನನ್ನು ಬಂಧಿಸುವಲ್ಲಿ ನಗರದ ಸಬ್ ಇನ್ಸ್ಪೆಕ್ಟರ್ ಭರತ್ ಅವರು ಯಶಸ್ವಿಯಾಗಿದ್ದಾರೆ. ಹಲೋ. ಹಲೋ ಸರ್, ಅದೆಂತದ್ದು ಸರ್ ಟಿವಿಯಲ್ಲಿ? ನಿನ್ ಕೇಸೆ ಕ್ಲೋಸ್ ಆಯ್ತು ಅಂತ. ಅದೇಗೆ ಸರ್, ನಂಗೆ ಅರ್ಥ ಆಗ್ತಾ ಇಲ್ಲ.
ನನ್ಗೆ ಅವತ್ತೇ ಅನುಮಾನ ಬಂದಿತ್ತು, ಹಿಂದೆ ಮುಂದೆ ಗೊತ್ತಿಲ್ಲದೆ ಮ್ಯಾನೇಜರ್ ಹೇಗೆ 5 ಲಕ್ಷ ಕೊಟ್ಲು ಅಂತ. ಅದೇ ಸರ್, ನನ್ನ ಕೇಸ್ ಬಿಟ್ಟೋಯ್ತಾ ಹಾಗಾದ್ರೆ? ಅವರಿಬ್ರು ತಪ್ಪು ಒಪ್ಕೊಂಡಿದ್ದಾರೆ. ನಿನ್ ಮೇಲಿರೋ ಕೇಸು ಕ್ಲೋಸ್ ಆಗಿದೆ. ಇನ್ಮೇಲಾದ್ರೂ ಹುಷಾರಾಗಿ ಬದುಕು, ಅರ್ಥ ಆಯ್ತಾ? ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ವಿನಾಯಕ, ನಂಗೊಂದು ಕೆಲಸ ಸಿಕ್ಕಿದೆ, ನಾಳೆಯಿಂದ ಹೋಗ್ತೇನೆ. ಓ ಆಗ್ಲಿ. Choi 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 tea 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 choi tea choi 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 tea choi 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 tea 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 choi 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 choi. ಹಲೋ ಹಲೋ ದಾಮು, ಎಲ್ಲಿದ್ದಿ? ಮಂಗಳೂರಲ್ಲಿ ಇದ್ದೇನಮ್ಮ. ನಿನ್ನ ಕೇಸು ಸಾಲ ಎಲ್ಲ ಬಿಟ್ಟೋಯ್ತಂತೆ. ನೋಡಿದೆ. ಹೌದು. ನೀನು ವಾಪಸ್ ಮನೆಗೆ ಬರ್ಬಹುದಂತೆ. ಅಲ್ಲಿ ಎಂತಕ್ಕೆ ಸುಮ್ಮನೆ ಕಷ್ಟಪಡುವುದು? ಇಲ್ಲೇ ಬಂದು ತೋಟ ನೋಡಿಕೊಂಡ್ರೆ ಆಯ್ತಲ್ಲ. ಅಪ್ಪ ಹೇಳ್ತಾ ಇದ್ರು, ಅವರಿಗೆ ನಿನ್ನ ಮೇಲೆ ಎಂತ ಸಹ ಕೋಪ ಇಲ್ವಂತೆಯಾ? ಇಲ್ಲ ಅಮ್ಮ, ನಾನು ಇಲ್ಲೇ ಒಂದು ಕೆಲಸ ನೋಡಿಕೊಂಡಿದ್ದೇನೆ. ನಂಗೆ ಯಾವ ಆಸ್ತಿಯೂ ಬೇಡ. ದಾಮು, ಎಂತದ ನಿಂದು? ಲೈಫಲ್ಲಿ ದುಡ್ಡು ಸ್ಟೇಟಸ್ ಎಲ್ಲ ಮುಖ್ಯ ಅಲ್ಲ ಅಮ್ಮ. ನಂಗೆ ಜೀವನದಲ್ಲಿ ಯಾವ ಆಸೆ ಇಲ್ಲ ಅಮ್ಮ. ನಾನು ಊರಿಗೆ ಬರುವುದಿಲ್ಲ, ನಾನು ಇಲ್ಲೇ ಇರ್ತೇನೆ. ಎಂತಾಯ್ತಾ ನಿಂಗೆ? ಈ ಕೆಲಸದಲ್ಲೇ ಖುಷಿ ಉಂಟು, ಬೇರೆಂತ ಬೇಡ. ಎಂತ ಹೇಳ್ತಾ ಇದ್ಯಾ ದಾಮು? ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಬಾಯ್, ಆಯ್ತಾ? ಒಂದು ಬಾಲಮಂಗಳ ಕೊಡಿ. ಓ ನೀವಾ? ನಿಮ್ದು ಇದುವಾ ಬಿಸ್ನೆಸ್? ಇಲ್ಲ, ಇದು ನನ್ನ ಫ್ರೆಂಡಿದ ಅಂಗಡಿ. ಅವನಿಗೆ ಇವತ್ತು ಜ್ವರ, ಹಾಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೂತ. ಓ ಹೌದಾ, ಸರಿ 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 ಸರಿ. ಇದು ಇವ್ರೆ ನಿಂತ್ಕೊಳ್ಳಿ. ಆಕ್ಚುಲಿ ನಂಗೆ ಊರಲ್ಲಿ ತುಂಬಾ ಆಸ್ತಿ ಉಂಟು. 3 ಎಕರೆ ತೆಂಗಿನ ತೋಟ, 4 ಎಕರೆ ಅಡಿಕೆದು ಮರ, ಬೀಜದ ಗುಡ್ಡ ಎಲ್ಲ ಉಂಟು. ಕಮ್ಮಿಯಲ್ಲಿ 10 ಎಕರೆ ಆಸ್ತಿ ಆಗ್ಬೋದು. ಓ ಹೌದಾ? ನಿಮ್ಮ ಹೆಂಡತಿ ಆಗೋಳು ತುಂಬಾ ಲಕ್ಕಿ ಮಾಡಿದಾಳೆ ಅಲ್ವಾ? ಅಲ್ದೆ ಸಿಟಿಯಲ್ಲಿ ಬದುಕುದು ತುಂಬಾ ಕಷ್ಟ. ನಂಗಂತೂ ಸಾಕಾಗಿ ಹೋಗಿದೆ. ಮೇಡಮ್, ಆಕ್ಚುಲಿ ನಂಗೆ ಮನೆಯಲ್ಲಿ ಹುಡುಗಿ ಹುಡುಕ್ತಿದ್ದಾರೆ. ಓ ಹೌದಾ? ದಾಮಾಯಣ ಇದು ದಾಮಾಯಣ, ಇದು ದಾಮಾಯಣ, ಇದು ದಾಮಾಯಣ, ದಾಮಾಯಣ ಇದು ದಾಮಾಯಣ, ದಾಮಾಯಣ ಇದು ದಾಮಾಯಣ. ನಾಯಿಯ ಬಾಲವು ಟೊಂಕಂತೆ, ಬಾಲಕ್ಕೆ ನಾಳಪ ಇಟ್ರಂತೆ, ಬಾಲವನೇರ ಮಾಡಲು ಹೊರಟು ನಾಳವೇ ಬಾಗಿ ಬಂತಂತೆ. ಖಾಲಿಯ ಕೊಡ ಬಂದಿತ್ತಂತೆ, ನೀರನ್ನು ತುಂಬಲು ಹೊತ್ರಂತೆ. ತುಂಬಿಸಿ ತಂದರು ಆಗಲು ಖಾಲಿ ಅಡಿಯಲ್ಲಿ ತೂತೊಂದಿತ್ತಂತೆ. ದಾಮಾಯಣ ಇದು ದಾಮಾಯಣ. ಯೋಜನೆ ಬಹಳ ಯೋಜನೆ ಚಂಚಲ, ಆಸೆಯ ಮಂಡಿಗೆ ಅತಿ ಮಧುರ, ಪ್ರೀತಿಯ ಚಪಲ ಹೆಸರಿನ ಹಂಬಲ, ಇವನೇ ಶ್ರೀಯುತ ದಾಮೋದರ. ಹುಲಿಯ ಶಿಕಾರಿಯ ಮನಸಂತೆ, ಕೈಯಲ್ಲಿ ಕೋವಿಯ ಬಲವಂತೆ, ರಾತ್ರಿಯ ಹೊತ್ತಲ್ಲಿ ತರಗೆಲೆ ಸದ್ದ
ಬುದ್ಧಿಗೆ ಹೆದರಿ ವಾಪಸ್ ಹೋದ್ನಂತೆ. ಕೈಯಲ್ಲಿ ಕೆಸರಿನ ಕೊಳೆಯಂತೆ, ಬಾಯಿಗೆ ಮೊಸರಿನ ಒಲವಂತೆ. ಮಾಡಿದ್ದುನ್ನೋ ಮಾರಾಯಂತ ಕೆಸರೇ ಬಾಯಿಗೆ ಬಂತಂತೆ. ದಾಮಾಯಣ ಇದು ದಾಮಾಯಣ. ಹೆದರು ಬುಕ್ಕಲ ಮನೆಯಲ್ಲಿ ಜಗಳ, ಬಿಬ್ಬರು ಮೀಸೆಗೆ ಮಣ್ಣಾಗಲ್ಲ. ನಾಚಿಕೆ ವಿರಳ ನಾಟಕ ಬಹಳ, ಇವನೇ ಶ್ರೀಯುತ ದಾಮೋದರ. ದಾಮಾಯಣ ಇದು ದಾಮಾಯಣ. ರಾಮಾಯಣ